ವಾಚಿಕ. ಇದು ದನಿ ಎಲ್ಲ ಕಥೆಗಳಲ್ಲೂ ಎಳೆಯ ಒಬ್ಳು ಸೊಸೆಯ ಮಾತಿದು. ಆದರೆ ಕಾಸುನೀಸ್ರ ಕಥೆಗಳಲ್ಲಿ ಎಲ್ಲ ಎಳೆಯರ ಒಂದು ಧ್ವನಿ ಏನಿದೆ ಅದು ಮತ್ತೆ ಮತ್ತೆ ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಯಾಕೆ ಕಾಸುನೀಸ್ರ ಕಥೆಗಳನ್ನೇ ಮರುವಿಮರ್ಶೆ ಮಾಡಬೇಕು ಈ ಹೊತ್ತಿನಲ್ಲಿ ಅಂತ ಅಂದ್ಕೊಂಡ್ರು ಅಂತ ನಾನು ಅಂದ್ಕೊಂಡೆ. ಅಂದರೆ ಇವತ್ತು ನಾವು ಒಂದು ಸಮುದಾಯವಾಗಿ ಸಮಾಜವಾಗಿ ಬಹುತೇಕ ಎಲ್ಲರೂ ಚಿಂತಿಸ್ತಾ ಇದ್ದೀವಿ. ಇಲ್ಲಿನ ಕೌಟುಂಬಿಕ ಒಂದು ವ್ಯವಸ್ಥೆ ಇದೆಯಲ್ಲ ಅದು ನಿಧಾನಕ್ಕೆ ಅಲುಗಾಡ್ತಾ ಇದೆ. ಹೆಣ್ಣು ಮಕ್ಕಳು ಹೆಚ್ಚಿನದಾಗಿ ಮದುವೆ ಅನ್ನುವ ವ್ಯವಸ್ಥೆಯನ್ನು ದಿಟ್ಟರಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಕೌಟುಂಬಿಕ ವ್ಯವಸ್ಥೆ ಒಂದು ಕಡೆ ಅಲುಗಾಡ್ತಾ ಇದೆ. ಡೈವರ್ಸ್ಗಳು ಜಾಸ್ತಿ ಆಗ್ತಿದೆ. ಈ ಎಲ್ಲ ನೆಲೆಯಲ್ಲಿ ನೋಡಿದಾಗ ಇದೇನಾಗ್ತಿದೆ, ಹೀಗೆ ಇದರ ಬೀಜ ಎಲ್ಲಿದೆ, ಇದು ಹೀಗಾದ್ರೆ ಇದು ಸರಿನಾ, ಅಥವಾ ಈ ವ್ಯವಸ್ಥೆ ಇದು ಹೀಗೆ ಆಗ್ಬೇಕಾಗಿದ್ದು ನಾವು ಈ ಕೌಟುಂಬಿಕ ವ್ಯವಸ್ಥೆನ ಕಟ್ಟಿದ್ರಲ್ಲೇ ಈ ದುರ್ಬಲತೆ ಅಡಗಿದ್ಯಾ ಅಂತ ಯೋಚಿಸ್ತಾ ಇರ್ಬೇಕಿದ್ರೆ ಇದರ ಬೀಜಗಳು ಕಾಸುನೀಸ್ರ ಕಥೆಗಳಲ್ಲಿದೆ. ಇದಕ್ಕೆ ಕಾರಣಗಳನ್ನ ಕಾಸುನೀಸ್ರ ಕಥೆಗಳಲ್ಲಿ ಅವರು ಒಂದು ಸಶಬ್ದ ಚಿತ್ರವಾಗಿ ಹೊಮ್ಮಿಸ್ತಾರೆ. ಇವತ್ತು ಇಲ್ಲಿನ ಕುಟುಂಬಗಳು ಯಾವ ರೀತಿ ಬಂದು ಸ್ಥಿತಿ ತಲುಪಿದಾವಂದ್ರೆ ಅದರ ಬೀಜಗಳು ಅಲ್ಲಿವೆ. ಅಂದ್ರೆ ಒಂದು ಕುಟುಂಬ ವ್ಯವಸ್ಥೆಯನ್ನ ಕಟ್ಟಿದ್ರಲ್ಲಿದೆ ನಾವು ಅನ್ನೋದನ್ನ ಎಲ್ಲ ಕಾಸುನೀಸ್ರ ಕಥೆಗಳು ಆ ಧನ್ಯನ ಹೊಮ್ಮಿಸ್ತವೆ. ಒಂದು ಕೌಟುಂಬವನ್ನೇ ತಗೊಂಡ್ರೆ ನಾವೇನ್ ಹೇಳ್ತೀವಿ, ಸಾಮಾನ್ಯವಾಗಿ ಹೇಳ್ತೀವಿ ಎಳೆಯರನ್ನ ಪ್ರೀತಿಯಿಂದ ಕೆಡಿಸಿದ್ವಿ, ಮುದ್ದಿನಿಂದ ಕೆಡಿಸಿದ್ವಿ ಅಂತ. ಆದ್ರೆ ಕುಟುಂಬಗಳನ್ನ ನೋಡಿದ್ರೆ ಬಹುತೇಕ ಕುಟುಂಬಗಳಲ್ಲಿ ಹಿರಿಯರು ಪ್ರೀತಿಯಿಂದ ಮುದ್ದಿನಿಂದ ಆ ಕುಟುಂಬ ವ್ಯವಸ್ಥೆಯನ್ನು ರಚಿಸಿರಲ್ಲ. ತಮ್ಮ ಹಠಮಾರಿತನದಿಂದಾಗಿ ತಾವು ಕೆರೆದ ಒಂದು ಗೆರೆ ಕೊರದಂಗೆ ಉಳಿದವರು ಅಂದ್ರೆ ಎಳೆಯರು ಬದುಕಬೇಕು ಅನ್ನೋ ನಿಲುವಿನಿಂದಾಗಿ ಇವರ ಈ ಹಠಮಾರಿತನ, ಈ ಗೆರೆ ಕೊರೆದ ನಿಲುವುಗಳು, ಸಿದ್ಧ ಮಾದರಿಯ ಇವರು ನಂಬಿಕೊಂಡದ್ದೇ ಅಂತಿಮ ಸತ್ಯ ಅನ್ನುವ ಒಂದು ಪರಿಕಲ್ಪನೆ, ಅದಕ್ಕೆ ತಕ್ಕಂಗೆ ಆವರಣದಲ್ಲೇ ಬದುಕಬೇಕು ಉಳಿದವರು ಅನ್ನೋ ಒಂದು ನಿಲುವಿನಿಂದಾಗಿ ಎಷ್ಟೋ ಕುಟುಂಬದ ಎಳೆಯ ಜೀವಗಳು ಕಮರಿ ಹೋಗ್ತವೆ. ಆ ಕಮರಿ ಹೋಗ್ತಿರುವ ಎಳೆಯ ಜೀವಗಳು ಹೋಗ್ಲಿ ಹಿರಿಯರಾದರೂ ಸುಖವಾಗಿದ್ದಾರಾ? ಇಲ್ಲ. ಅವರು ಕೂಡ ತಾವು ಕಟ್ಟಿದ ಒಂದು ಕಟ್ಟಿದ ಗೂಡಿನ ಇದರಲ್ಲಿ ಬಲೆಯಲ್ಲಿ ಜೇಡವೇ ಸಿಕ್ಕಾಕೊಂಡಂಗೆ ಆ ಹಿರಿಯರು ಸಿಕ್ಕಾಕೊಂಡು ನಲಗ್ತಾ ಇದ್ದಾರೆ. ಇಡೀ ಕುಟುಂಬ ತಾನು ಹೆಣೆದ ಬಲೆಯಲ್ಲಿ ತಾನೇ ಸಿಕ್ಕೊಂಡು ಒಂದು ನಲಗ್ತಾ ಇದೆ. ಆ ನಲ್ಗೋದೇನಿದೆ ಒಂದು ಮನುಷ್ಯರ ನಲುಗುವಿಕೆ, ನೋಯುವಿಕೆ, ದುಃಖ, ಸಂಕಟಗಳು. ಇದರಲ್ಲಿ ಕಾಸುನೀಸ್ರ ಯಾವ ಕಥೆಯಲ್ಲೂ ಒಂದು ಪಾಸಿಂಗ್ ಸ್ಟೇಜ್, ಇದು ಮನುಷ್ಯನ ಬದುಕಿನ ಪಾಸಿಂಗ್ ಸ್ಟೇಜ್ ನನಗೆ ಬರಲ್ಲ, ಅದೇ ಬದುಕಾಗ್ಬಿಟ್ಟಿದೆ ಅನ್ನೋ ಹಾಗೆ ಬರುತ್ತೆ. ಒಂದು ಸಿದ್ಧ ಮಾದರಿಯ ಒಂದು ತಾಯ್ತನ ಅಂತೀವಿ, ಕುಟುಂಬ, ಧರ್ಮ ಇವೆಲ್ಲ ನಮ್ಮ ರಕ್ಷಣೆಗಿದೆ ಅಂತೀವಿ. ಆದರೆ ಈ ಎಲ್ಲ ಸಿದ್ಧ ಮಾದರಿಯ ಸಿದ್ಧಾಂತವನ್ನ ಕಾಸುನೀಸ್ರು ಒಡಿತಾ ಹೋಗ್ತಾರೆ. ಯಾವ ಧರ್ಮ, ಯಾವ ಕುಟುಂಬ, ಯಾವ ತಾಯ್ತನ ಎಲ್ಲವೂ ನಮ್ಮನ್ನ ರಕ್ಷಿಸುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವೋ ಅದ್ಯಾವುದು ರಕ್ಷಿಸ್ತಾ ಇಲ್ಲ. ಬದುಕನ್ನ ಒಂದು ಬೇಸರ, ಒಂದು ನೋವು, ಒಂದು ಸಂಕಟಕ್ಕೆ ಒಳಪಡಿಸ್ತಾ ಇದೆ. ಯಾವುದು ಇಲ್ಲಿ ರಕ್ಷಣೆ ಮಾಡಲಾಗದ ಒಂದು ಹತಾಶ ಸ್ಥಿತಿಗೆ ತಲುಪಿದೆ ಅನ್ನೋದೇ ಕಾಸುನೀಸ್ರ ಕಥೆಗಳ ಧ್ವನಿಯಾಗಿದೆ. ಆದ್ರಿಂದ ಇಂಥ ಒಬ್ಬ ಕಥೆಗಾರ ಅವರು ಬರೆದಿದ್ದು ಕೇವಲ 16 ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ಧನಿಯನ್ನೇ ಹೊಮ್ಮಿಸ್ತವೆ. ಮತ್ತೆ ಅವರ ಕಥೆಯ ಪಾತ್ರಗಳು ಅಷ್ಟೇ. ಆ ಕಥೆಯ ಪಾತ್ರಗಳಿಗೆ ಹೆಚ್ಚಿನದಾಗಿ ಹೆಸರಿಲ್ಲ. ಆ ಕಥೆಯ ಪಾತ್ರಗಳು ತಾಯಿ, ತಂದೆ, ತಮ್ಮ, ತಂಗಿ, ಅತ್ತಿಗೆ ಅಥವಾ ಸೊಸೆ. ಆಮೇಲೆ ಅಲ್ಲೊಬ್ಬ ವಸಂತ ಅಂತ ಬರ್ತಾನೆ. ಅವನು ಯಾರ ಬದುಕಿನಲ್ಲಿ ವಸಂತವಾಗಿ ಬರಬೇಕೋ ಬರದೇ ಇಲ್ಲ. ವಸಂತ ಅನ್ನೋ ಹೆಸರು ಬರದೇ ಇಲ್ಲ. ಅವನ ಬದುಕು ಯಾರ ಬದುಕನ್ನು ಬೆಳಗಟ್ಟು ಬರಲ್ಲ. ಆದ್ರಿಂದ ಇವಳು ನಮ್ಮ ತಾಯಿ ಈ ಕಥೆಗಳನ್ನು ಓದ್ತಾ ಯಾಕಿದನ್ನು ಮರುವಿಮರ್ಶೆ ಮಾಡಬೇಕಂದ್ರೆ ಇಲ್ಲಿನ ತಾಯಿ ನಾವೇ ಆಗಿರ್ಬೋದು, ಇಲ್ಲಿನ ತಂದೆ ನಾವಾಗಿರ್ಬೋದು, ಇಲ್ಲಿನ ಸೊಸೆ ನಾವಾಗಿರ್ಬೋದು, ಈ ಎಲ್ಲ ಕಬಂಧ ಬಾಹುಗಳಿಗೆ ನಾವೇ ಸಿಲುಕಿರ್ಬೋದು. ಇದು ನಮ್ಮದೇ ಕಥೆ ಆಗಿರ್ಬೋದು, ಇದು ನಮ್ಮದೇ ನಲ್ಗುವಿಕೆ ಆಗಿರಬಹುದು ಅನ್ನುವ ಸತ್ಯವನ್ನ ಕಾಸುನೀಸ್ರ ಕಥೆಗಳು ನಮಗೆ ಮನವರಿಕೆ ಮಾಡಿಕೊಡ್ತಾ ಹೋಗುತ್ತೆ. ಕಥೆಗಳನ್ನು ಓದ್ತಾ ಆ ಕನಲುವಿಕೆ, ಆ ದುಃಖ, ಆ ನೋವು ನಮ್ಮದೂ ಆಗುತ್ತೆ. ಅದು ಕಾಸುನೀಸ್ರ ಕಥೆಗಳ ಶಕ್ತಿ. ಆದ್ದರಿಂದ
ಈ ಕಾಸನೀಸರ ಕಥೆಗಳ ಮೊದಲ ನನ್ನ ಓದಿನ ಮೊದಲ ಪ್ರಶ್ನೆಯನ್ನು ನಾನು ಸತ್ಯನಾರಾಯಣ ಅವರಿಗೆ ಕೇಳ್ತೀನಿ. ಸರ್, ಕಾಸನೀಸರ ಕಥೆಗಳಲ್ಲಿ ದಾರುಣ ನೆಲೆಗಳೇ ಒಂದು ಸ್ಥಾಯಿ ಭಾವ ಬರುತ್ತೆ, ಮತ್ತೆ ಮತ್ತೆ ಆ ಸ್ಥಾಯಿ ಭಾವವಾಗಿ ಆ ದಾರುಣ ನೆಲೆಗಳು ಉಳಿಕೊಳ್ಳುತ್ತೆ. ಯಾಕೆ ಆ ದಾರುಣ ನೆಲೆಗಳೇ ಒಂದು ಸ್ಥಾಯಿ ಭಾವ ಆಗುತ್ತೆ ಅವ್ರ ಕಥೆಗಳಲ್ಲಿ? ಕಾಸನೀಸರ ಕಥೆಗಳಲ್ಲಿ ದಾರುಣತೆಯ ನೆಲೆಗಳು ಯಾಕೆ ಮುನ್ನಡೆಗೆ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾದ್ರೆ, ಅವರು 1954ರಲ್ಲಿ ಅವರಿಗೆ 21 ವರ್ಷವಾಗಿದ್ದಾಗ ಒಂದು ಪದ್ಯವನ್ನು ಬರೆದವರು, ಸರ್ವಂ ಕಲ್ವಿದಂ ಬ್ರಹ್ಮ ಅಂಥೇಳಿ. ಅವ್ರಿಗೆ ಅವಾಗ 21 ವರ್ಷ. 21 ವರ್ಷದಲ್ಲಿ ಅವರು ಬರೆದ ಆ ಕವನದ ದೀರ್ಘ ಕವನದ, ಅಂದರೆ ಅಡಿಗರ ಭೂಮಿಗೀದಕ್ಕಿಂತ ಮುಂಚೆ ಬರೆದಂಥ ಕವನದ ಇದು. ಅದರಲ್ಲಿ ಅವರು 3 ಭಾಗಗಳನ್ನು ಮಾತ್ರ ನಾನು ಓದ್ತೀನಿ. ಕಲ್ವಿದಂ ಬ್ರಹ್ಮ, ಮತ್ತೆ ಮರೆಗೊಳಿಸುತ್ತಿದೆ ಬಾಳೆ ಸುಳ್ಳೆಂಬ ನಿರಾಶಾವಾದದ ಉಸಿರು, ಅದೊಂದು ಸಾಲು. ನಿರ್ಜೀವಿಯಾಗಿ ಬಾಳು ನೀರಸವೆನಿಸಿ ಬಾಳೆಲ್ಲ ಸುಳ್ಳೆಂಬ ನಿರಾಶಾವಾದದ ಕಾಲುಗಳ ಛಾಯೆ ಪಸರಿಸಿದೆ ಪ್ರತಿ ವ್ಯಕ್ತಿಯಲ್ಲಿ. ಆಮೇಲೆ ಕೊನೆಯಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಎಲೆ ಎಲೆಯಾಗಿ ಉದುರುತ್ತೀಗ ಮುದಿವೃಕ್ಷ, ಎಲ್ಲೆಡೆಗೂ ಅದೇ ಆರ್ತ ವಿಷನ್ನ ಧ್ವನಿತವಾಗುತ್ತಿದೆ. ಇವರು ಕಥೆಗಳನ್ನು ಬರೆಯೋಕ್ಕೆ ಮುಂಚೆನೇ ಇದು ಕಾಸನೀಸರ ಮನೋಧರ್ಮ ಈ ಥರ ಸಿದ್ಧವಾಗಿತ್ತು. ಮತ್ತು ಅವರ ಕಥೆಗಳು ಏನು ಅಂತಂದರೆ, ಅವರಿಗೆ ಕಥೆಗಳು ಬೇಕಿರಲಿಲ್ಲ, ಬದುಕನ್ನು ಅರ್ಥೈಸುವ ಅನುಭವಗಳ ಆವಿಷ್ಕಾರ ಬೇಕಿತ್ತು ಅಂತೇಳಿ ಒಂದು ಕಥೆಯ ಒಂದು ಪಾತ್ರವನ್ನು ಮಾತನಾಡಿದ್ದಾರೆ. ನೆನಪಿಗೆ ಬರುವ ಒಂದೊಂದು ಗತಜೀವನದ ಅನುಭವವು ಎಷ್ಟು ಪೊಳ್ಳು ಹಾಗೂ ಅರ್ಥಹೀನ ಅನ್ನುವುದು ಈಗ ಅವರ ಗಮನಕ್ಕೆ ಬಂತು. ಇದು 3 ಕಾಸನೀಸರ ಮುಖ್ಯವಾದಂತಹ ಮಾತುಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಅವ್ರದ್ದು ದಾರುಣತೆಯ ನೆಲೆ ಯಾತಕ್ಕೆ ಮುನ್ನಡೆಗೆ ಬಂತು ಅಥವಾ ಅದೇ ಅವರಲ್ಲಿ ಸ್ಥಾಯಿಯಾಗಿ ಕಾಣ್ತು ಅಂತಂದಕ್ಕೆ ಒಂದು ಕಾರಣ ಏನಂತಂದರೆ, ಕಾಸನೀಸರಿಗಿಂತ ಲೇಖಕರು ಅಂತಂದರೆ ಅವರು ಕಂಡದ್ದಿದೆಯಲ್ಲ, ಆ ಕಂಡದ್ದ ಪ್ರಪಂಚಕ್ಕೆ ಒಂದು ಆಕಾರವನ್ನು ನೋಡ್ತಾ ಇದ್ರು. ಅಂದರೆ ಲೇಖಕನಿಗೆ ಯಾವಾಗಲೂ ತಾನು ಕಾಣ್ತಾನಲ್ಲ ಅದೇ ಮುಖ್ಯ ಆಗುತ್ತೆ. ಇರುವುದಕ್ಕಿಂತ, ಜಗತ್ತು ಇರುವುದಕ್ಕಿಂತ ತಾನು ಕಂಡದ್ದೇ ಮುಖ್ಯವಾಗುತ್ತೆ. ಅದರಿಂದ ಜಗತ್ತು ಹೇಗೆ ಇರಬೇಕು ಅಂತಕ್ಕಂಥ ಎಲ್ಲ ಆರ್ಟಿಸ್ಟ್ಗಳಿಗೂ, ಎಲ್ಲ ಸೃಜನಶೀಲಕ್ಕೂ ಮುಖ್ಯವಾದ ಒಂದು ಅಂಶ ಏನಂದರೆ ಒಂದು ವಿಶ್ವಲ್ ಥಿಂಕಿಂಗ್ ಇರುತ್ತೆ. ಏನು ಮನುಷ್ಯ ಹೇಗಿರಬೇಕು, ಸಮಾಜ ಹೇಗಿರಬೇಕು, ಬದುಕು ಹೇಗಿರಬೇಕು ಅಂತೇಳಿ. ಕಾಸನೀಸರಲ್ಲಿ ಆ ಅಂಶ ಇಲ್ಲವೇ ಇಲ್ಲ. ಆ ವಿಶ್ವಲ್ ಥಿಂಕಿಂಗ್ ಅಂಥದ್ದು ಇಲ್ಲ. ಅವರಿಗೆ ತಾವು ಏನನ್ನು ಕಂಡಿದ್ದೀವಿ ಅದನ್ನೇ ಹೇಳ್ತಾರೆ ಹೊರತು ಅದು ಯಾವ ರೀತಿ ಇದೆ ಅನ್ನೋದನ್ನು ಹೇಳೋದಿಲ್ಲ, ಅಥವಾ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರು ಡೀಲ್ ಮಾಡೋಕ್ಕೆ ಹೋಗೋದಿಲ್ಲ. ಅದರಿಂದ ಮತ್ತು ಅವರು ಕೌಟುಂಬಿಕ ವಾತಾವರಣದಲ್ಲೇ ಬರೀತಾರೆ. ಆ ಕುಟುಂಬವನ್ನು ಮೀರಿದಂಥ ಒಂದು ಸಮಾಜ ಇರುತ್ತೆ. ಆ ಸಮಾಜದ ಪ್ರತಿಫಲವಾಗಿ ಕುಟುಂಬ ಇರುತ್ತೆ. ಆ ಕುಟುಂಬದಿಂದ ಆಚೆಗೂ ಕೂಡ ಅವರ ಕಥೆಗಳು ಹೋಗೋದಿಲ್ಲ. ಮತ್ತು ಅವರು ಯಾಕೆ ಆ ರೀತಿಯ ಹಿನ್ನೆಲೆಯನ್ನು ರೂಪಿಸ್ಕೊಂಡು ಅನ್ನೋದಕ್ಕೆ ಅವರ ಕೌಟುಂಬಿಕ ಹಿನ್ನೆಲೆ ಅದನ್ನು ನನಗೆ ಕಾಣೋದಿಲ್ಲ. ಆದರೆ ಕಥಾ ರಚನೆಯ ದೃಷ್ಟಿಯಿಂದ ನಾವು ಒಂದು ಕಾರಣವನ್ನು ನಾವೇನು ಕೊಡ್ಬೋದು ಅಂತಂದರೆ, ಅವರಿಗೆ ಕಥೆಗಾರರಾಗಿ ತಾನೇನು ಕಂಡಿದ್ದನ್ನು ಸ್ಥಾಪಿಸುವ ಅಥವಾ ಕಟ್ಟಿಕೊಡುವ ಒಂದು ಇರಾದೆ ಅಥವಾ ಒಂದು ತುಡಿತನೆ ಅದಕ್ಕೆ ಅಭಿವ್ಯಕ್ತಿ ಕೊಡ್ತಕ್ಕಂಥ ಒಂದು ಕಾರಣ ಮುಖ್ಯವಾಗಿತ್ತು ಹೊರತು ಜಗತ್ತು ಹೇಗೆ ಇರಬೇಕು ಅದು ಹೇಗಿದೆ ಅಂತಕ್ಕಂಥದ್ದು ಅವ್ರಿಗೆ ಯಾವತ್ತೂ ಮುಖ್ಯ ಆಗಿರಲಿಲ್ಲ. ಅದರಿಂದ ಅವರು ಕಂಡಿದ್ದು ದಾರುಣತೆಯನ್ನು ಅವರು ಬಹುಶಃ ಜೀವನದಲ್ಲಿ ಅನುಭವಿಸಿದ್ದಾರೆ ಅಂತ ಕಾಣ್ತಾ, ಹೊರತು ಕೌಟುಂಬಿಕ ವಾತಾವರಣದಲ್ಲಿ ಅವರು ಅನುಭವಿಸಿರಬೇಕು. ಅದರಿಂದ ದಾರುಣತೆಯ ನೆಲೆಯೇ ಅದು ಮತ್ತೆ ಅನ್ನೋದಕ್ಕಿಂತ ಯಾವಾಗಲೂ ಅವರ ಇದರಲ್ಲಿ ಮುಂದೆ ಬರುತ್ತೆ. ಅವರು ಈ ತಪ್ಪಲಿಗಳು ಅಂತಕ್ಕಂಥ ಒಂದು ಪ್ರಸಿದ್ಧ ಕತೆ 1965ರಲ್ಲಿ ಬರೆದದ್ದು. ಆ ಕತೆಗೆ ಇವಾಗ 60 ವರ್ಷ ಆಗಿದೆ. ಅದೇ ಕಥೆಯನ್ನು ಅವರು ಬೇಡಿಕೊಂಡವರು ಅಂತ ಹೇಳಿ ಇನ್ನೊಂದು 25 ವರ್ಷ ಆದಮೇಲೆ ರಿನೈಟ್ ಮಾಡ್ತಾರೆ ಆ ಕಥೆಯನ್ನು. ಅದನ್ನು ಸಿನಿಮಾಕ್ಕೋಸ್ಕರ ರಿನೈಟ್ ಮಾಡೋದು ಅಂತ ಹೇಳ್ತಾರೆ. ಅವೆರಡನ್ನೂ ನಾನು ಓದಿದೆ. ಅಲ್ಲಿ ಏನು ಬೆಳವಣಿಗೆ ಇಲ್ಲ, 65 ಮತ್ತು 89 ನಡುವೆ ಬೆಳವಣಿಗೆ ಇಲ್ಲ. ಯಾಕೆಂದರೆ ಅವರಿಗೆ ಒಂದು ದೃಷ್ಟಿಕೋನ ಏನಿದೆ, ಬದುಕನ್ನು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಅವರು 54ರಲ್ಲೇ ಅವರು ರೆಡಿ ಮಾಡ್ಕೊಂಡಿದ್ರು. ಒಂದು ಪದ್ಯವನ್ನು ಬರೆದು ಅದಕ್ಕೆ ತಕ್ಕಂಗೆ ಅವರು ಕಥೆಗಳನ್ನು ಬರಿತಾ ಇದ್ರು. ಮತ್ತು ಅದರಿಂದ ಅದೇನಾಯ್ತು, ಅದರಲ್ಲಿ ನಾವು ಒಬ್ಬ ಸೃಜನಶೀಲ ಬರಹಗಾರನಲ್ಲಿ ಕಾಣ್ತಕ್ಕಂಥ ಒಂದು ಚಲನಶೀಲತೆ ಅಂತ ಏನು ಹೇಳ್ತೀವಿ ನಾವು, ಬೆಳವಣಿಗೆ, ಅದು ಕಾಸನೀಸರಲ್ಲಿ ಕಾಣೋದಿಲ್ಲ.
ಅವರ ದೃಷ್ಟಿಕೋನವನ್ನು ಸಮರ್ಥವಾಗಿ ಕೊಟ್ಟು ಒಂದು ಇದು ಕಾಣುತ್ತೆ. ಮತ್ತು ಆ ದೃಷ್ಟಿಕೋನಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಇನ್ನೊಂದು ವ್ಯೂ ಪಾಯಿಂಟ್ ಇರ್ತದಲ್ಲ, ಅದು ಇರಲ್ಲ. ಅದರಿಂದ ನೀವು ಅವ್ರನ್ನ ಒಬ್ಬ ಸ್ಪಷ್ಟವಾದ ಮತ್ತು ನಿರ್ದಿಷ್ಟವಾದ ದೃಷ್ಟಿಕೋನ ಇರ್ತಕ್ಕಂಥ ಒಬ್ಬ ಲೇಖಕ ಅಂತ ಹೇಳ್ಬೋದು. ಒಟ್ಟು ಬದುಕಿನ ಬಗ್ಗೆ ವಿಷನರಿ ಆದಂಥ ಒಬ್ಬ ಲೇಖಕ ಅಂತ ಕಾಸಿನೀಸನ್ನ ನಾವು ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನು ಅಂತಂದರೆ ಕಾಸಿನೀಸರ ವಿಶಿಷ್ಟತೆ, ಅವರು ಕಥೆಯ ಮೂಲಕವೇ ತಮ್ಮ ತಾತ್ವಿಕತೆಯನ್ನು ಕಟ್ಟಿಕೊಡ್ತಕ್ಕಂಥವ್ರು. ಬೇರೆಯವರೆಲ್ಲ ಒಂದು ಇದನ್ನು ಮಾಡಿದ್ರೆ ಅವರು ಕಥೆಯ ಮೂಲಕವನ್ನೇ ಒಂದು ತಾತ್ವಿಕತೆಯನ್ನು ಕಟ್ಟಿಕೊಡ್ತಾರೆ. ಮತ್ತು ಅವರ ಕಥೆಯಲ್ಲಿ ಒಂದು ವಿಶಿಷ್ಟತೆ ಏನು ಅಂತಂದರೆ, ಆ ಕಥೆಗಾರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯನ್ನು ಅವರ ಕಥೆಯಲ್ಲಿ ಬೆಳೆಸೋಕ್ಕೆ ಪ್ರಯತ್ನ ಪಡ್ತಾರೆ. ನೆರೇಷನ್ನು, ಡಿಸ್ಕ್ರಿಪ್ಷನ್ನು, ಥಾಟು, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಜುವಲ್ ಇಮ್ಯಾಜಿನೇಷನ್ನು ಕನ್ನಡದ ಯಾವ ಕಥೆಗಾರರಲ್ಲಿ ಇಲ್ಲಿರುವಂಥ ಅಷ್ಟು ಪ್ರಮಾಣದಲ್ಲಿ ನಾವು ಕಾಸಿನೀಸರಲ್ಲಿ ನಾವು ಕಾಣಬಹುದು. ಆಮೇಲೆ ಕ್ಯಾರೆಕ್ಟರೈಸೇಷನ್ನು ಕೂಡ ಇದೇ ರೀತಿ, ಮತ್ತು ಅಂತರ ವ್ಯಕ್ತಿ ಸಂಬಂಧಗಳನ್ನು ಅವರು ಇದನ್ನು ಕಟ್ಟುವ ರೀತಿಯೂ ಕೂಡ ಇದೇ ರೀತಿ ಆಗುತ್ತೆ. ಆದ್ದರಿಂದ ಅವರ ಇನ್ನರ್ ಪ್ರೋಸೆಸ್ಸು ಎಲ್ಲ ಇರುತ್ತಲ್ಲ, ಅದು ಡೀಪ್ಲಿ ಫೆಲ್ಟರ್. ಆದರೆ ಒಂದು ನಿರ್ದಿಷ್ಟವಾದ ಸಂದರ್ಭ ಮತ್ತು ನಿರ್ದಿಷ್ಟ ಇದಕ್ಕೆ ಅದು ಸೀಮಿತವಾದಂಥದ್ದು. ಆಮೇಲೆ ಅವ್ರಿಗೆ ಅಗಾಧವಾದಂಥ ಓದಿದೆ ಕಾಸಿನೀಸರಿಗೆ, ಅದನ್ನು ತುಂಬ ಜನ ಗುರುತಿಸಿದ್ದಾರೆ. ಒಂದು ವಿಶಿಷ್ಟತೆ ಏನು ಅಂತಂದರೆ, ಓದನ್ನು ಸಂವೇದನೆ ಮಾಡ್ಕೊಳ್ಳೋಕ್ಕಂಥ ಒಂದು ಕಲೆ ಅಥವಾ ಮನೋಭಾವ ಅಥವಾ ಒಂದು ದಾರ್ಷ್ಟ್ಯ ಅಥವಾ ಒಂದು ಶಕ್ತಿ ಕಾಸಿನೀಸರಿಗೆ ಇತ್ತು. ತುಂಬ ಜನಕ್ಕೆ ಓದಾಗೆ ಉಳಿಯುತ್ತೆ, ವರ್ಬಲ್ಲಾಗೆ ಉಳಿಯುತ್ತೆ, ಅದು ಸಂವೇದನೆಯಾಗಿ ಪರಿವರ್ತನೆ ಆಗಲ್ಲ. ಆದರೆ ಕಾಸಿನೀಸರ ವಿಷಯದಲ್ಲಿ ಅದು ತುಂಬ ಸಂವೇದನೆಯಾಗಿ ಪರಿವರ್ತನೆ ಆಗುತ್ತೆ. ಮತ್ತು ಇಟ್ ಈಸ್ ಪಾರ್ಟ್ ಆಫ್ ಹಿಸ್ ಇಂಟ್ಯೂಷನ್ ಆಲ್ಸೋ. ರೀಡಿಂಗ್ ಏನು ಮಾಡ್ತಾರೆ ಅದು ಅವರ ಇಂಟ್ಯೂಷನ್ ಭಾಗ ಕೂಡ ಆಗುತ್ತೆ. ಇಷ್ಟನ್ನ ನಾನು ಹೇಳಿದ್ದೀನಿ. ಮತ್ತು ಇನ್ನೊಂದು ಅವಕಾಶ ಸಿಕ್ಕಾಗ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತೀನಿ. ನಾನು ಸರ್ ಮಾತನ್ನೇ ಮುಂದುವರಿಸ್ತಾ ಫಾತಿಮನ್ ಕೇಳೋದೇನೆಂದರೆ, ಕಾಸಿನೀಸರ ಕಥೆಗಳಲ್ಲಿ ಬರುವ ದಾರುಣ ನೆಲೆಗಳ ಮೂಲ ಎಲ್ಲಿದೆ ಅಂದರೆ, ಅವರು ಮನುಷ್ಯ ತಬ್ಬಲಿತನಗಳನ್ನು ಮತ್ತೆ ಮತ್ತೆ ಚಿತ್ರಿಸ್ತಾರೆ. ಮನುಷ್ಯ ಮೂಲತಃ ತಬ್ಬಲಿ ಅಂತ. ಅವನಿಗೆ ಇಲ್ಲಿ ಕಥೆಗಳಲ್ಲಿ ಎಲ್ಲರೂ ಇದ್ದಾರೆ, ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು, ಎಲ್ಲರೂ ಇದ್ದಾರೆ. ಆದರೆ ಈ ಸಾಂಸ್ಥಿಕ ಸಂಬಂಧಗಳ ಒಂದು ಇದನ್ನು ಹೆಸರನ್ನು ಬಿಟ್ಟಾಕದೆ ಅವರೆಲ್ಲ ಪರಸ್ಪರರಿಗೆ ಅಪರಿಚಿತರಾಗಿ ಕಾಣಿಸುವಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದು ಇಲ್ಲ ಅಂತ. ಸೊ ಮೊದಲು ಹೇಳಿದ ಕಾಸಿನೀಸರು 65 ಕೊಟ್ಟಂತ ಆ ಸಾಲಿಗೂ ಮತ್ತು ಇಲ್ಲಿ ಮದುಮಗಳಲ್ಲಿ ಕಟ್ಟಿರೋ ಈ ಸಾಲಿಗೂ 2 ವರ್ಷಕ್ಕೆ ಎಂತ ವಿಭಿನ್ನವಾದ ಅರ್ಥಗಳನ್ನು ಕೊಡುವ ಪ್ರಯತ್ನ ಮಾಡಿದ್ರೆ. ಅಂದರೆ ಕುವೆಂಪರು ಯೋಚನೆ ಮಾಡುತ್ತಿದ್ದಂಥ ಕಾಲಘಟ್ಟದ ಮನುಷ್ಯದ ಕೂಡಿಸುವಿಕೆಯು ಅಥವಾ ಕೂಡುವಿಕೆಯು ಅದಕ್ಕಿಂತ 2 ವರ್ಷದ ಹಿಂದೆ ಇಲ್ಲಿ ಯಾವುದಿಗೂ ಯಾರಿಗೂ ನಿರ್ಬಂಧ ಇಲ್ಲ, ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಕೂಡಿಕೊಳ್ಬೋದು ಅಂತ ಹೇಳೋದಕ್ಕಿದೆಯಲ್ಲ, ಈ 2 ವರ್ಷದ ಈ ಹೇಳಿಕೆಗಳು ನನಗೆ ಅವು ಆ ಕಾಲದ ಕಾಳಜಿಗಳಾಗಿರಬಹುದಾ ಅಂತ ಅನಿಸ್ತಿದೆ. ಯಾಕೆ ಅಂತಂದ್ರೆ ಬಹುಶಃ ಕಾಸಿನೀಸರ ಕಥೆಗಳು ಪರಸ್ಪರ ಬಿಡುಗಡೆಯಿಂದ ಬಯಸ್ತಾ ಇರ್ತವೆ, ಒಂದಕ್ಕೊಂದು ದೂರ ಆಗ್ಲಿಕ್ಕೆ ಬಯಸ್ತಾ ಇರ್ತವೆ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಪರಸ್ಪರ ಅಂಟಿಕೊಂಡಿರ್ತವೆ ಅಥವಾ ಅನಿವಾರ್ಯವಾಗಿ ಅಂಟಿಕೊಳ್ಳಬೇಕಾದ ಅಸಹಾಯಕ ಸ್ಥಿತಿಯನ್ನ ಆ ಪಾತ್ರಗಳು ಇಟ್ಕೊಂಡಿರ್ತವೆ. ಬಟ್ ಚಾನ್ಸ್ ಸಿಕ್ಕಿರೆ, ಅವಕಾಶ ಸಿಕ್ಕಿರೆ ಅವರಿಂದ ಬಿಡಿಸ್ಕೊಳ್ಳುವ ಹಂಬಲವನ್ನು ವ್ಯಕ್ತಪಡಿಸ್ತವೆ. ಅಲ್ಲಿ ಏನೋ ತಂಗಿ ಆ ಗಲಾಟೆ ಒಳಗಡೆ ಓಡೋಗಿ ನದಿ ಒಳಗೆ ಬೀಳಬೇಕು ಅಂದಾಗ, ಅಥವಾ ಆ ಮಗ ಆ ಜನಗಳ ನಡುವೆ ತಪ್ಪಿಸ್ಕೊಳ್ಬೇಕು ಅಂದಾಗ, ಅಥವಾ ತಂದೆ ಈ ಜವಾಬ್ದಾರಿಯಿಂದ ಬಿಡಿಸ್ಕೊಂಡು ಎಲ್ಲೋ ಹೋಗ್ಬೇಕು ಅಂತ, ಅಂದ್ರೆ ಎಷ್ಟು ಅವಕಾಶ ಸಿಕ್ಕಿರೆ ಅವುಗಳಿಂದ ಬಿಡಿಸ್ಕೊಳ್ಬೇಕು ಅಂತ ಅಂದ್ರೆ ತನ್ನದಲ್ಲದ ಬದುಕಿಗೆ ಪರಿತಪಿಸುವಂತೆ ಕಾಣ್ತಾ ಇರ್ತೇವೆ. ಅಂದ್ರೆ ಸೀಳಿಕೊಳ್ಳುವ ಅಥವಾ ವಿಘಟನೆಗೊಳ್ಳುವ ಬಗೆಯನ್ನ ಇವರ ಕಥೆಗಳು ಹೇಳ್ತವೆ. ಆದ್ರೆ ನನಗೆ ಇದ್ರ ಜೊತೆ ಇನ್ನೊಂದು ಕಾಣಿದ್ದೆ ಅಂದ್ರೆ, ಅದೇ ಹೊತ್ತಿನಲ್ಲಿ ಬಂದಂತ ಮದುಮಗಳ ಕಾದಂಬರಿ ಇದನ್ನ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತೆ ನನಗೆ. ಅಲ್ಲಿ ಗುತ್ತಿ ನಾಯಿಯು ಅಥವಾ ನಾಯಿ ಗುತ್ತಿಯು ಓದೋದ್ ಕಡೆ ಎಲ್ಲ ಸಂಬಂಧಗಳನ್ನು ಕೂಡಿಸ್ತಾ ಇರ್ತವೆ. ಆದ್ರೆ ದ ಸೇಮ್ ಟೈಮ್ 2 ವರ್ಷದಿಂದ ಬಂದಂತ ಈ ಕಥೆಗಳು ಇರುವ ಸಂಬಂಧಗಳನ್ನ ಸೀಳ್ಕೊಳ್ತಾ ಹೋಗುತ್ತೆ. ಯಾಕೆ ಇರುವ ಸಂಬಂಧಗಳನ್ನ ಸೀಳ್ಕೊಳುತ್ತೆ ಮತ್ತು ಇದು ಯಾಕೆ ಕೂಡಿಸ್ತಾ ಹೋಗುತ್ತೆ, ಅದಕ್ಕೆ ನಾನು ಗ್ರಹಿಸಿಕೊಂಡ ಹಾಗೆ ಯೋಚನೆ ಮಾಡಿದ್ದು ಅಂದ್ರೆ, ಬಹುಶಃ ಆ ಕಾಲಘಟ್ಟದ ಸಂದರ್ಭದಲ್ಲಿ ಬಂದ ಕಥನಕಗಳು ಅಥವಾ ಕಥೆಗಳು ಇಡೀ ಕೂಡುವಿಕೆಯನ್ನು ಹೆಚ್ಚು ಧ್ಯಾನಿಸ್ತಾ ಇರ್ತವೆ. ಆದ್ರೆ ಕಾಸಿನೀಸರ ಕಥೆಗಳು ಯಾಕೆ ಅದನ್ನ ಧ್ಯಾನಿಸ್ಲಿಲ್ಲ ಅಂತಂದ್ರೆ, ನಾನು ಈಗಾಗಲೇ ಹೇಳಿದಂಗೆ ಅದು ಮಧ್ಯಮ ವರ್ಗದವರ ಭವನಗಳನ್ನ, ಮಧ್ಯಮ ವರ್ಗದವರ ಸಂಕಟಗಳನ್ನ ಅದು ಚಿತ್ರಿಸ್ತಾ ಇದೆ. ದ ಸೇಮ್ ಟೈಮ್ 2ನೇ ಪಾಯಿಂಟ್ ಇದೆ, ಬಹುಶಃ ಮದುಮಗಳ ಕಾದಂಬರಿ ಯಾಕೆ ಗುತ್ತಿ ಓದೋದ ಕಡೆ ಸಂಬಂಧಗಳನ್ನ ಕೂಡಿಸ್ತಾನೆ ಅಂತಂದ್ರೆ, ಅವನು ಈ ಹಳ್ಳಿಗಾಡಿನ ನಡುವೆ ಸುತ್ತಾಡ್ತಾ ಇರ್ತಾನೆ, ಅಲ್ಲಿ ಸಂಬಂಧಗಳನ್ನು ಕೂಡಿಸ್ತಾ ಇರ್ತಾನೆ,
ಅದಕ್ಕೆ ಅಲ್ಲಿ ಅದು ಒಂದು ನಾಯಿಯು ಅಥವಾ ಒಂದು ಸಗಣಿ ಹುಳವು ಆ ಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಕಾಸನೀಸರ ಕಥೆಯ ಒಳಗಡೆ ನಗರದಿದ್ದೆ, ಅದು ಮುಂಬೈ, ಅದು ಪುಣೆ, ಅದು ರೈಲು, ಇವುಗಳ ಒಳಗಡೆ ಸಂಬಂಧಗಳು ಅವರಿಗೆ ಬಹಳ ವಿಕ್ಷಿಪ್ತತೆಯನ್ನು ತಂದು ಬಿಟ್ಟಿದ್ದಾವೆ. ಸೊ ಅವುಗಳನ್ನು ಬಿಡಿಸ್ಕೊಂಡ್ರೆ ಮಾತ್ರ ನನಗೆ ಬಿಡುಗಡೆ ಅಂತ ಯೋಚನೆ ಮಾಡ್ತಾರೆ. ಬಹುಶಃ ಅದು ಈ ಇಬ್ಬರ ನಡುವಿನ ವ್ಯತ್ಯಾಸ ಅಂತ ಅನಿಸ್ತದೆ. ಆದರೆ ನನಗೆ ಅದರ ನಡುವೆ ಕೂಡ ಯಾಕೆ ಅದರಲ್ಲೂ ಅವರು ನಗರ ಕೇಂದ್ರಿತವಾದ ಕಥೆಗಳನ್ನು ಹೆಚ್ಚು ಬರೆದಿದ್ದಾರೆ, ಎರಡು ಹಳ್ಳಿ ಕೇಂದ್ರಿತ ಕಥೆಗಳನ್ನು ಬರೆದಿದ್ದಾರೆ. ಹೀಗೂ ಇರಬಹುದು ಅನ್ನುವ ಕತೆ, ತನ್ನ ತಂದೆಯ ಸಾವನ್ನ ಹುಡುಕೊಂಡು ಶೋಧನೆ ಮಾಡ್ಕೊಂಡು ಹೋದಾಗ ಸಿಗಬಹುದಾದಂಥ ಅವನ ಉತ್ತರಗಳು, ಅಥವಾ ಮಣ್ಣಿನ ಮಕ್ಕಳು ಅಂತಕ್ಕಂಥ ಇದಿರ್ಬೋದು. ಸೊ ಹಳ್ಳಿಯ ಕಥೆಗಳನ್ನು ಬರೆಯುವಾಗ ಯೋಚಿಸುವ ಕಾಸನೀಸರಿಗೂ ಮತ್ತು ನಗರದ ಯಾಂತ್ರೀಕೃತ ನೆಲೆಯನ್ನು ಯೋಚಿಸುವ ಕಾಸನೀಸರಿಗೂ ಬಹಳ ವ್ಯತ್ಯಾಸ. ಹಾಗೆ ನೋಡ್ಕೊಂಡ್ರೆ ನನಗೆ ಬಹಳ ಇಷ್ಟವಾದ ವಿಭಿನ್ನವಾದ ಕಥೆ ಅಂದರೆ ಸಂಬಂಧಗಳನ್ನು ಒಂದಷ್ಟು ಕೂಡಿಸುವ ಕೆಲಸವನ್ನು ಮಾಡೋದು ಅಶ್ವಾರೋಹಿ ಅಂತಕ್ಕಂಥ ಒಂದು ವಿಭಿನ್ನವಾದ ಕತೆ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ರೆ, ಸೊ ಅವರಿಗೆ ಈ ನಗರದ ಯಾಂತ್ರೀಕೃತ ಜಗತ್ತಿನ ಮತ್ತು ಈ ಸಂಬಂಧಗಳಿಂದ ಅವರು ಬಿಡಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರೆ, ಆದರೆ ಈ ಅಶ್ವಾರೋಹಿ ಕಥೆಯಲ್ಲಿ ಕೂಡಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ ಅಂತ ನನಗನ್ಸುತ್ತೆ. ನೀಹಾ ಅವರ ಮಾತಿಗೆ ಕಿವಿ ಆಗ್ತಾ ಫಾತಿಮಾ ಅವರಿಗೆ ನಾನು ಕೇಳೋದೇನೆಂದರೆ, ಕಾಸನೀಸರ ಕಥೆಗಳ ಶೋಧ ಏನಿದೆ ಮಾನವ ಸಂಬಂಧಗಳ ಸಂಕೀರ್ಣತೆಯ ಕುರಿತಾಗಿ ಆಗಿದೆ. ಅಂದರೆ ಹತ್ತಿರವಿದ್ದು ದೂರ ನಿಲ್ಲುವವು ಅನ್ನೋ ದನಿ ಏನಿದೆ ಅದು ಎಲ್ಲ ಕಥೆಗಳಲ್ಲಿ ಬರುತ್ತೆ. ಹತ್ತಿರವಿದ್ದು ದೂರ ನಿಲ್ಲುವವು ಅನ್ನೋದು ಅದು ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಬರುತ್ತೆ. ಆ ಸಂಕೀರ್ಣತೆಯ ಶೋಧ ಹೇಗೆ ಮತ್ತೆ ಮತ್ತೆ ಕಾಸನೀಸರ ಕಥೆಗಳಲ್ಲಿ ರಿಪೀಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಕಾಸನೀಸರ ಕಥೆಗಳು ಓದುವಾಗ ನಮಗೆ ಅದು ಬಹುತೇಕ ಕಥೆಗಳು ದುಃಖಾಂತ್ಯವಾಗಿರೋದ್ರಿಂದಾಗಿ ಒಂದು ವಿಷಾದವನ್ನು ಮತ್ತು ನಿರಾಶಾವಾದವನ್ನು ಹೊತ್ಕೊಂಡಾಗಿ ಕಾಣುತ್ತಲಾದರೂ ಕಾಸನೀಸರ ಕಥೆಗಳಲ್ಲಿನ ಪಾತ್ರಗಳು ಸದಾ ಒಂದು ಹುಡುಕಾಟದಲ್ಲಿರುತ್ತೆ. ಅದು ತೀವ್ರವಾದಂತಹ ಒಂದು ಹುಡುಕಾಟ ಆಗಿರುತ್ತೆ. ತಬ್ಬಲಿತನ ಕಥೆನೇ ಇರಬಹುದು, ಅಥವಾ ಅಂಬಕ್ಕನಿಂದಾಗಿ ಮನೆ ಬಿಟ್ಟು ಹೋದ ಸತ್ಯಬೋಧನನ್ನು ಹುಡುಕೊಂಡು ಹೊರಟಂತಹ ವಾಸುವಲ್ಲಾಗಿರ್ಬೋದು, ಅಥವಾ ಎಲ್ಲ ಕಥೆಗಳಲ್ಲೂ ಒಂದು ಶೋಧ ಇರುತ್ತೆ, ಒಂದು ಹುಡುಕಾಟ ಇರುತ್ತೆ. ಅದು ಕತೆ ಶುರುವಾದಾಗ ಶುರುವಾಗುವಂತಹ ಆ ಹುಡುಕಾಟ ಕತೆ ಮುಗಿಯುವವರೆಗೂ ಆ ಹುಡುಕಾಟ ಸದಾ ಜಾರಿಯಲ್ಲೇ ಇರ್ತದೆ. ಆ ಹುಡುಕಾಟ ಯಾವತ್ತೂ ಮುಗಿಯುವುದೂ ಇಲ್ಲ. ಮತ್ತೆ ಅದು ಮನುಷ್ಯ ಮತ್ತು ಮನುಷ್ಯನ ನಡುವಿನ ಹುಡುಕಾಟ ಮಾತ್ರ ಆಗಿರುವುದಲ್ಲದೆ ಅವನ ಅರಿವನ್ನ ವಿಸ್ತರಿಸಿಕೊಳ್ಳುವಂತಹ ಒಂದು ಹುಡುಕಾಟ ಮಾತ್ರ ಅಲ್ಲದೆ ಹೋಗಿದ್ದು ತನ್ನ ಸುತ್ತಮುತ್ತಲಿನ ಎಲ್ಲವನ್ನ ಒಳಗೊಳ್ಳುವಂತಹ ಹುಡುಕಾಟನೇ ಆಗಿರುತ್ತೆ. ಆ ಹುಡುಕಾಟದಲ್ಲಿನ ಕಾಸನೀಸರ ಕಥಾಪಾತ್ರಗಳು ಏನೋ ಒಂದನ್ನು ಹುಡುಕಾಡ್ತಾ ಇರುತ್ತದೆ ಮತ್ತು ಆ ಹುಡುಕಾಟದಲ್ಲಿನ ತೀವ್ರತೆಯೇ ಕಾಸನೀಸರ ಕಥೆಗಳಿಗೆ ಒಂದು ಮಾನವೀಯ ಆಯಾಮವನ್ನು ತಂದುಕೊಟ್ಟಿದೆ ಅಂತ ನನ್ಗನ್ನಿಸ್ತದೆ. ಯಾಕೆ ಅವರ ಪಾತ್ರಗಳು ಸದಾ ಒಂಟಿತನದಲ್ಲಿ ಬಳಲ್ತಾ ಇರ್ತದೆ, ಯಾಕೆ ಅವರ ಪಾತ್ರಗಳು ಕ್ರೂರಿಯಾಗಿರ್ತವೆ? ಯಾಕಂದ್ರೆ ಯಾವುದನ್ನು ಅವರು ಹುಡುಕ್ತಾ ಇರ್ತಾರೋ ಅದು ಅವ್ರಿಗೆ ಕೊನೆಗೂ ಸಿಗೋದಿಲ್ಲ. ಕೊನೆಗೆ ಸಿಗದೆ ಹೋದಾಗ ಅದನ್ನು ವ್ಯಕ್ತಪಡಿಸೋದಕ್ಕೆ ಅವರಿಗೆ ಬೇರೆ ಯಾವುದೇ ಭಾವನೆಗಳು ಸಿಗದೆ ಅದನ್ನು ತಮ್ಮ ವಿಕ್ಷಿಪ್ತ ನಡವಳಿಕೆಯ ಮೂಲಕ ವ್ಯಕ್ತಪಡಿಸ್ತಾರೆ ಅಂತ ನನ್ಗನ್ನಿಸ್ತದೆ. ಉದಾಹರಣೆಗೆ ತಬ್ಬಲಿಗಳು ಕಥೆಯಲ್ಲಿ ಅಮ್ಮನ ಪಾತ್ರವನ್ನ ತಾಯಿತನದ ಪಾತ್ರವನ್ನ ವಿವರಿಸುವಂತಹ ತಾಯಿ ಮಗಳಿಗೆ ಏನು ಕಾಯಿಲೆ ಬಂದಿದೆಯಾ ಅದನ್ನ ಸರಿ ಮಾಡುವುದಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಗುಣ ಆಗ್ತದಂತ ಆಶಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಅದೇ ತಾಯಿಗೆ ತನ್ನ ಸೊಸೆಯ ಸಾವು ಕಾಡುವುದೇ ಇಲ್ಲ. ಅವರು ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊಸೆಯ ಕೈಯಲ್ಲಿರುವಂತಹ ಚಿನ್ನದ ಬಳೆಯನ್ನ ತೆಗೆಯುವುದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಅದಕ್ಕೋಸ್ಕರ ಪೇಚಾಡ್ತಾ ಇರ್ತಾರೆ. ಇದೆಲ್ಲ ನನಗೆ ಏನನ್ನ ಅನ್ನಿಸ್ತದೆ ಅಂದ್ರೆ ಅವರೊಂದು ಶೋಧದಲ್ಲಿರ್ತಾರೆ. ಒಂದು ಅವರಿಗೆ ಸಿಗ್ಬೇಕಾಗಿರುವಂತಹ ಪ್ರೀತಿಯೋ ಅಥವಾ ಏನೋ ಒಂದನ್ನು ಅವ್ರು ಕಳ್ಕೊಂಡಿರ್ತಾರೆ ಮತ್ತು ಅದನ್ನ ಹುಡುಕುವ ಗಡಿಬಿಡಿಯಲ್ಲಿ ಮತ್ತು ಧಾವಂತದಲ್ಲಿ ತಮ್ಮ ಸುತ್ತಮುತ್ತ ಅವರಾಗಿ ಏನು ಸೃಷ್ಟಿ ಮಾಡಬಹುದಿತ್ತು, ಚಂದದ ಸಂಸಾರವನ್ನ ಕಟ್ಕೊಳ್ಬಹುದಿತ್ತು. ತಂದೆಗೆ ಕಥೆಯಲ್ಲಿ ಬರುವಂತಹ ತಂದೆಗೆ, ತಂಗಿಗೆ ಮತ್ತೆ ತಮ್ಮನಿಗೆ ಮೂವರಿಗೂ ಕೂಡ ಒಂದು ಒಳ್ಳೆಯ ಬದುಕನ್ನ ಕಟ್ಟಿಕೊಡುವಂತಹ ಸನ್ನಿವೇಶ ಏನಿತ್ತು ಅದನ್ನ ನಿರಾಕರಿಸಿ ನೇರವಾಗಿ ದುರಂತಕ್ಕೆ ಮುಖಾಮುಖಿಯಾಗ್ತಾರೆ. ಸೊ ಎಲ್ಲದರಲ್ಲೂ ಅವರ ಇಡೀ ತಬ್ಬಲಿಗಳ ಕಥೆಯನ್ನು ಬಿಟ್ಟು ನೋಡಿದ್ರು ಕೂಡ ಒಂದು ಶೋಧ, ಅದು ಮಾನವ ಸಂಬಂಧಗಳನ್ನ ಹುಡುಕುವಂತಹ ಶೋಧವೇ ಆಗಿರ್ತದೆ.
ಆಗಿರ್ತದೆ ಅಂತ ನನ್ಗನ್ನಿಸ್ತದೆ. ಈಗ ನಾವು ನಮ್ಮ ಕಾಲದ ಹುಡುಗಿಯರು ಅಥವಾ ಹುಡುಗರು ನಾವಿರೋದೇ ಹೀಗೆ, ನಮ್ಮನ್ನು ಹೀಗೆ ನೀವು ಸ್ವೀಕರಿಸಿ, ನಿಮಗೆ ನಮ್ಮನ್ನು ಹೀಗೆ ಪ್ರೀತಿಸೋದಿಕ್ಕಾಗ್ತಾ ಇದ್ರು ಕನಿಷ್ಠ ನಮ್ಮನ್ನು ಸ್ವೀಕರಿಸಿ ಅಂತ ಏನು ಹೇಳ್ತಾವು. ಖಾಸಗಿಸರು ಕೂಡ ಅವರ ಕಥಾ ಪ್ರಪಂಚದ ಮೂಲಕ, ಕಥಾ ಪಾತ್ರಗಳ ಮೂಲಕ ಅದನ್ನೇ ಹೇಳಿದ್ದಾರೆ. ಸುಮಾರು ವರ್ಷಗಳ 60-70 ವರ್ಷಗಳ ಹಿಂದೆ ಅದನ್ನೇ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ರವಿಕುಮಾರ್ ನಿಹಿ ಅವರಿಗೆ ನನ್ನ ಪ್ರಶ್ನೆ ಜೊತೆಗೆ ಸತ್ಯನಾರಾಯಣ್ ಸರ್ದು ಒಂದು ಪ್ರಶ್ನೆ ಇದೆಯಂತೆ. ಮೊದಲು ನಾನು ಕೇಳಿಬಿಡ್ತೀನಿ. ಕಾಸ್ನೀಸರು ಒಬ್ಬ ಯಾವುದೇ ಲೇಖಕರಿಗಾಗಲಿ ಒಂದು ಕಾಲಧರ್ಮ ಅಂತ ಇರುತ್ತೆ. ಕಾಸ್ನೀಸರು ತಮ್ಮ ಕಾಲಧರ್ಮವನ್ನು ಕಥೆಗಳಲ್ಲಿ ಹಿಡಿಯುವಲ್ಲಿ ಅದೇ ಕಾಲದ ತಮ್ಮ ವಾರಿಗೆಯವರಿಗಿಂತ ಹೇಗೆ ಭಿನ್ನವಾಗಿ ಕಾಣ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಸರ್ ಪ್ರಶ್ನೆ ಏನು? ಈಗ ರವಿಕುಮಾರ್ಗೆ ಮಾತ್ರ ಅಲ್ಲ, ಇದು ಇರ್ತಕ್ಕಂಥ ಸಭಿಕರಿಗೂ ಉತ್ತರ ಕೊಡ್ಬೋದು. ಅದು ಅವರ ಕಥೆಗಳ ದರ್ಶನ ಇದೆಯಲ್ಲ, ದಾರುಣತೆ ಕಡೆಗೆ, ಅದು ಕಥೆಗಳ ಮಾತ್ರ ಆ ಕಡೆ ಚಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಒಟ್ಟು ಬದುಕೆ ಆ ಕಡೆ ಚಲಿಸುತ್ತೆ ಅಂತ ಕಾಸ್ನೀಸ್ ಹೇಳ್ತಾ ಇದ್ದಾರೆ ಅಂತ ಅದೊಂದು ಪ್ರಶ್ನೆ ನನಗೆ ಬಂತು. ಆಮೇಲೆ ನಾವು ಅವರೊಂದು ದಾರುಣವಾದ ಜಗತ್ತನ್ನು ಹೇಳ್ಬಿಡ್ತೀವಿ. ಪ್ರಶ್ನೆಗೆ ಸ್ಪಷ್ಟ ದಾರುಣವಾದ ಜಗತ್ತನ್ನೇ ಕಟ್ಟಿಕೊಡ್ತಾ ಇದ್ದಾರೆ ಮತ್ತು ದಾರುಣತೆ ಕಡೆಗೆ ಮುಖ ಮಾಡಿದರೆ ಕಾಸ್ನೀಸರು ಅಂತ ಹೇಳ್ತಾ ಇರುವಾಗಲೂ ಅಲ್ಲಿ ಕೆಲವು ಕಡೆ ಕೆಲವು ಮಾತುಗಳು ಬರುತ್ತೆ. ನಾವು ಇಲ್ಲದೆ ಬೇರೆ ರೀತಿ ಬದುಕ್ಬೋದಾಗಿತ್ತೆ, ಪರಸ್ಪರ ಹೊಂದಾಣಿಕೆ ಮಾಡ್ಕೋಬೋದಾಗಿತ್ತೆ, ಪ್ರೀತಿ ಮಾಡ್ಬೋದಾಗಿತ್ತೆ, ಬೇರೆ ರೀತಿಯ ಸಂಬಂಧಗಳನ್ನ ಕಟ್ಕೋಬೋದಾಗಿತ್ತೆ ಅಂತ ಒಂದು ಹಂಬಲವನ್ನು ಕೂಡ ಕೆಲವು ಪಾತ್ರಗಳು ಅಲ್ಲಲ್ಲಿ ಸೂಚಿಸುತ್ತೆ. ಅಂದರೆ ಈ ಕಥೆಗಳ ಮೂಲಕ ಅವರು ಯಾವುದು ಆಬ್ಸೆನ್ಸ್ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಮನುಷ್ಯ ಸಂಬಂಧಗಳಲ್ಲಿ ಪ್ರೀತಿ, ವಾತ್ಸಲ್ಯ, ಕಕ್ಕುಲಾತಿ ಯಾವುದು ಇಲ್ಲಿ ಆಬ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಥೆ ಅದಕ್ಕೆ ಅದು ಈ ದಾರುಣ ಜಗತ್ತನ್ನು ಕಟ್ಕೊಡ್ತಾನೆ ಅವರೊಂದು ಹಂಬಲವನ್ನು ಕೆಲವು ಪಾತ್ರಗಳು ಸೂಚಿಸುತ್ತೆ. ಅದೇ ನನಗೆ ಎರಡು ಪ್ರಶ್ನೆ. ಅವರು ಬರೀ ದಾರುಣತೆಯನ್ನು ಕಟ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಅದು ಭಾಗಶಃ ನೋಟ ಆಗ್ಬಿಡುತ್ತೆ. ಈ ಏನು ಆಬ್ಸೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಕಥೆಗಳು ಹಂಬಲಿಸುತ್ತೆ, ಪಾತ್ರಗಳ ಮಾತುಗಳನ್ನು ಕಟ್ಕೊಡುತ್ತೆ, ಆ ಮಾತುಗಳನ್ನು ಹೇಳುತ್ತೆ. ಅದ್ರ ಜೊತೆ ಇನ್ನೊಂದು ಪ್ರಶ್ನೆ ಏನಂದರೆ, ಅದು ಕಥೆಗಳೇ ಆ ಕಡೆ ಚಲಿಸ್ತಾ ಇದೆ ಅಂತನ ಕಾಸ್ನೀಸರು ನೀಡುವ, ಅಥವಾ ಒಟ್ಟು ಬದುಕಿನೇ ಹೀಗೆ ದಾರುಣತೆ ಕಡೆ ಚಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಏನು ಅನ್ಸುತ್ತೆ? ನಾನು ಗಮನಿಸಿದ ಹಾಗೆ ಕಾಸಗೀಸರ ಒಟ್ಟು ಕಥೆಗಳ ಆಯಾಮ ಅವರು ಯೋಚಿಸ್ತಿದ್ದು ಮತ್ತು ನಿಂತು ನೋಡ್ತಾ ಇದ್ದಿದ್ದು ಎಲ್ಲಿ ಅನ್ನೋದು. ನಾನು ಅದನ್ನು ಮತ್ತೆ ಮತ್ತೆ ಹೇಳೋದಾದರೆ, ಯಾಕೆ ಅವ್ರ ಕಥೆಗಳಲ್ಲಿ ರೈಲು ಮತ್ತೆ ಬರುತ್ತೆ, ಕೂಡಿಸಲಾಗದ ಹಳ್ಳಿಗಳನ್ನು ಕೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರು, ಕೂಡಿಸ್ಲಿಕ್ಕೆ ಯಾಕೆ ಗ್ಯಾನಿಮೆಂಟ್ಗೆ ಸಾಧ್ಯ ಆಗಲಿಲ್ಲ. ಮತ್ತೆ ಮುಂಬೈಗೆ ಪುಣೆಗೆ ಹುಡುಕಿಕೊಂಡು ಹೋದಂಥವನು ಆ ಅಲ್ಲಾವುದ್ದೀನ ಅದ್ಭುತ ದೀಪ ಕಥೆ ಒಳಗಡೆ ಇಡೀ ನಗರವನ್ನೆಲ್ಲ ಸುತ್ತಾಡಿ ಆ ಸಂಕಟವನ್ನು, ಆ ವಿಕ್ಷಿಪ್ತೆಯನ್ನು ತಾಳಾರದೆ, ಯಾಕೆ ತನ್ನ ಚಿಕ್ಕಪ್ಪ ಸಿಕ್ಕಿರೆ ತನ್ನ ತಾಯಿಯ ಮತ್ತು ತನ್ನ ಒಟ್ಟು ಬದುಕು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಸಾಧ್ಯವೇ ಆಗಲ್ಲ. ಬಹುಶಃ ಎಲ್ಲ ಕಥೆಗಳ ಒಳಗಡೆ ಆ ಥರದ ದಾರುಣತೆಯನ್ನು ಯಾಕೆ ಕಟ್ಟಿಕೊಡ್ತಾರೆ ಅಂತ ನಾನು ಯೋಚನೆ ಮಾಡಿದಾಗ ಬಹುಶಃ ನಾನು ಅದನ್ನು ಗ್ರಹಿಸಿದ್ದು ಹೀಗೆ. ಬಹುಶಃ ಮಧ್ಯಮ ವರ್ಗದವರ ತಾಕದಾಟಗಳು ಬಹುಶಃ ಅದು ವೈಯಕ್ತಿಕವಾಗಿ ಮತ್ತು ಸ್ವಾರ್ಥದ ಪರವಾಗಿ ನಿಂತು ಬಿಡ್ತವೆ. ನಾವು ಅವನ್ನ ದಾಟದೇ ಇದ್ದರೆ, ನಾವು ಅವುಗಳನ್ನು ಬಿಡಿಸ್ಕೊಳ್ಳೋದೇ ಇದ್ದರೆ ನಾವು ಒಂದು ಸುಂದರ ಜಗತ್ತನ್ನು ಕಟ್ಟಿಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು, ಸ್ವತಂತ್ರ ಬಂದು ಒಂದು 10 ವರ್ಷಗಳಾಗಿತ್ತು, ನಗರಗಳು ನಿರ್ಮಾಣ ಆಗಿದ್ದು, ನಗರಗಳಿಂದ ನನ್ನ ಭಾರತ ಸಮೃದ್ಧ ಆಗುತ್ತೆ, ಕೈಗಾರಿಕೆಗಳಿಂದ ನನ್ನ ಭಾರತ ಬಹಳ ಶ್ರೀಮಂತ ಆಗುತ್ತೆ ಯೋಚಿಸ್ತಿದ್ದಂತಹ ಆ ಕಾಲಘಟ್ಟದಲ್ಲಿ ಅಂಥ ನಗರಗಳಿಂದಲೂ ಮತ್ತು ಕೈಗಾರಿಕೆಗಳಿಂದಲೂ ಸಂಬಂಧಗಳು ಹೇಗೆ ದೂರ ಆಗ್ತಾ ಇದ್ದಾವೆ ಅನ್ನುವ ಸೂಚನೆಯನ್ನು ಆ ಕಥೆಗಳ ಮೂಲಕ ಕಟ್ಕೊಡ್ತಾವ್ರು. ಅವ್ರದ್ದು ಮಣ್ಣಿನ ಮಕ್ಕಳು ಅಂತ ಒಂದು ವಿಭಿನ್ನವಾದ ಕಥೆ ಇದೆ. ಅದು ಬಹುಶಃ ಈ ಕಾಲಘಟ್ಟಕ್ಕೆ ನಾವು ಬರೆದಿದ್ರೆ ಆ ಕಥೆಗೆ ಒಂದು ಹೊಸ ವ್ಯಾಯಾಮ ಸಿಕ್ಬಿಡೋದು. ಅಲ್ಲಿ ಕೋಣವನ್ನು ಬಲಿ ಕೊಡಲಿಕ್ಕೆ ಹೋದಾಗ ಅಲ್ಲಿ ಬಹಳ ದೊಡ್ಡ ವೈಚಾರಿಕತೆಯ ಪ್ರಶ್ನೆಗಳು, ಮಾತುಗಳು ಎದುರುಗೊಂಡು ಬಿಡ್ತವೆ. ಕೋಣನೆಲ್ಲ ಬಲಿ ಕೊಡಬಾರ್ದು ಅಂತೇಳಿ ಅದಕ್ಕೆ ಊರನ್ನೆಲ್ಲ ಒಪ್ಪಿಸ್ತಾರೆ. ಯಾವುದೋ ಬಲಿಯನ್ನು ಕೊಟ್ಬಿಟ್ರೆ ದೇವರಲ್ಲಿ ಸಂತುಷ್ಟ ಆಗಲ್ಲ ಅಂತ. ನನ್ನ ಸಂಸ್ಕೃತಿ ಹಿನ್ನೆಲೆಯಲ್ಲಿ ವ್ಯಾಖ್ಯಾನ ಮಾಡಿದ್ರೆ ಅಥವಾ ಇವತ್ತಿನ ನನ್ನ ದಮನಿತ ನೆಲೆಯಲ್ಲಿ ವ್ಯಾಖ್ಯಾನ ಮಾಡಿದ್ರೆ ಅವ್ರು ಮಾಡಿದ ತಪ್ಪು ಅನ್ಸ್ಬಿಡುತ್ತೆ ನನಗೆ. ಯಾಕೆಂದರೆ ಒಂದು ಸಮುದಾಯದ ಜೊತೆ ಇರಬಹುದಾದ ಆಚರಣೆಗಳು, ಅದ್ರ ಜೊತೆ ಇರಬಹುದಾದ ಸಂಸ್ಕೃತಿಯು, ಆ ಸಂಸ್ಕೃತಿ ಜೊತೆ ಇರಬಹುದಾದ ಜೀವನ ಕ್ರಮಗಳು, ಇವೆಲ್ಲವೂ ಎಲ್ಲೋ ಒಂದು ಕಡೆ ಅದನ್ನು ಅವರು ನೋಡುವ ನೋಟವನ್ನು, ಕಣ್ಣನ್ನು ಕಳ್ಕೊಬಿಡುತ್ತೆ ಆ ಕಥೆ ಅನಿಸ್ಬಿಡುತ್ತೆ. ಸೊ ಅದನ್ನೇ ಮುಂದುವರಿಸಿ ನಮ್ಮ ಅಶ್ವರೋಹಿ ಕಥೆಗೆ ಈ ಮಾತನ್ನು ಹೇಳಲ್ಲ. ಸೊ ಅಶ್ವರೋಹಿ ಕಥೆಯ ಒಳಗಡೆ ಸಂಪೂರ್ಣವಾಗಿ ಸಂಬಂಧಗಳನ್ನು ಕೂಡಿಸುವುದನ್ನು ಯೋಚಿಸುತ್ತೆ. ಆದರೆ ತಪ್ಪಲೆಗಳು ಅನ್ನುವ ಒಂದು ಕಥೆಯನ್ನು ಇಟ್ಕೊಂಡು
ಮಾಡಲಿಲ್ಲ. ಅಂದ್ರೆ ಏನನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರು, ಯಾಕೆ ಕಾಸನಿ ಸರ್ಗೆ ಇಂಥದನ್ನ ಹೇಳಬೇಕು ಅಂತ ಒತ್ತಾಯ ಇತ್ತು, ಮತ್ತು ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಅವ್ರ ಒತ್ತಡ ಏನಾಗಿತ್ತು, ಸೊ ಯಾವ ಮನುಷ್ಯನ ಅಗತ್ಯತೆಗಳಿದ್ವು ಮತ್ತು ಆ ಮನುಷ್ಯನ ಅಗತ್ಯಗಳನ್ನು ನಿಭಾಯಿಸಬೇಕಾಗಿದ್ದು ಹೇಗೆ ಮತ್ತು ಹೇಗೆ ತಲುಪಿಸ್ಬೇಕಾಗಿತ್ತು ಅನ್ನೋದನ್ನ ಹೆಚ್ಚು ಕಾಸನಿ ಸರ್ ಕಥೆಗಳು ಮತ್ತು ಅವರ ಮನಸ್ಥಿತಿ ಯೋಚನೆ ಮಾಡ್ತಿತ್ತು ಅನ್ಸುತ್ತೆ. ಅದಕ್ಕಾಗಿ ಇವರು ಟ್ರೈ ಮಾಡಿದ್ರು. ಅವರ ತಪ್ಪನೆಗಳನ್ನು ಮೊದಲು ಬರೆದಾಗ ಅದಾದ್ಮೇಲೆ ಮತ್ತೆ ಬೇಡಿಕೊಂಡು ರೀರೈಟ್ ಮಾಡಿದಾಗ ಏನು ಅಂತ ಬದಲಾವಣೆಗಳೇನಾಗಿಲ್ಲ ನಿಜ, ಆದರೆ ಮತ್ತೆಯೂ ಕೂಡ ಅದೇ ಸ್ಥಿತಿಗೆ, ಅದೇ ದುರವಸ್ಥೆಗೆ ಮತ್ತು ಅದೇ ನನಗೆ ತರ್ಕೊಂಡು ಹೋಗ್ತಾರೆ ಅವರು. ಅಂದ್ರೆ ಅವರ ಒಬ್ಬ ಮೊನಾಲಿಸಾನ ಕದ್ಕೊಂಡು ಹೋಗಿ ಅವಳ ಜೊತೆ ಅವನ ಸುಖ ದುಃಖಗಳನ್ನ ಹಂಚಿಕೊಳ್ಳುವಲ್ಲಿರ್ಬೋದು. ತಬ್ಬಲಿತನ ಅನ್ನೋದು ಅವರ ಎಲ್ಲ ಕಥೆಗಳಲ್ಲೂ ಬಂದೇ ಬರುತ್ತೆ. ಅದು ತಂದೆ ತಾಯಿಯ ಗೈರು ಹಾಜರಿಯಿಂದಾದ ತಬ್ಬಲಿತನ ಅಥವಾ ಬಡತನದಿಂದಾದ ತಬ್ಬಲಿತನ ಅಂತ ಮಾತ್ರ ನಮ್ಗೆ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಅಸ್ತಿತ್ವದ ತಬ್ಬಲಿತನವೂ ಆಗಿರಬಹುದು. ಮತ್ತು ಅವರ ಪ್ರತಿ ಕಥೆಗಳಲ್ಲೂ ಅದು ಕುಟುಂಬ ಸಂಬಂಧಗಳೇ ಇರ್ಬೋದು ಅಥವಾ ಕುಟುಂಬದ ಹೊರಗಿನವರೇ ಇರ್ಬೋದು, ಒಟ್ಟಿಗೆ ಬದುಕ್ತಾ ಇರ್ತಾರೆ, ಒಟ್ಟಿಗೆ ಮಾತಾಡ್ತಾ ಇರ್ತಾರೆ, ಆದರೆ ಪರಸ್ಪರರಿಗೆ ಸಂಬಂಧ ಅನ್ನೋದು ಇರೋದಿಲ್ಲ. ಕೆಲವೊಮ್ಮೆ ಅವರ ಕಥೆಗಳಲ್ಲಿನ ಪಾತ್ರಗಳು ಅವ್ರು ಏನು ಮಾತಾಡ್ತಾರೆ ಆ ಮಾತುಗಳಿಂದಲೂ ಅಥವಾ ಅವರ ಸ್ವಂತ ದೇಹದಿಂದಲೂ ಅಥವಾ ಸ್ವಂತ ಭಾವನೆಗಳಿಂದಲೂ ಒಂದು ಪರಕೀಯತೆಯನ್ನು ಅನುಭವಿಸ್ತಾ ಇರ್ತಾರೆ. ಅದನ್ನು ಕೂಡ ಖಾಸನೀಸರು ತಬ್ಬಲಿತನ ಅನ್ನುವ ಅರ್ಥದಲ್ಲೇ ನಮಗೆ ಕಟ್ಕೊಡ್ತಾ ಹೋಗ್ತಾರೆ. ಮತ್ತು ಅನೇಕ ಸಂದರ್ಭಗಳಲ್ಲಿ ಆ ತಬ್ಬಲಿತನವೇ ಖಾಸನೀಸರ ಕಥೆಗಳ ಪಾತ್ರಗಳ ನಿರ್ಧಾರಗಳಿಗೆ, ಮಾತುಗಳಿಗೆ ಮತ್ತು ಕೆಲವೊಮ್ಮೆ ವೈಫಲ್ಯಗಳಿಗೆ ಕೂಡ ಕಾರಣ ಆಗಿರುತ್ತೆ ಅಂತ ನನಗನ್ನಿಸುತ್ತೆ. ನಿಹಾ ಅವರೇ, ಇವರಿಬ್ಬರು ಕಾಶ್ಮೀರ ಕಥೆಗಳಲ್ಲಿ ಬರುವ ಬದುಕಿನ ದಾರುಣತೆ ಮತ್ತು ತಬ್ಬಲಿತನದ ಅಂಶಗಳನ್ನು ಹೇಳಿದರು. ಇನ್ನೊಂದು ಅಂಶ ಬರುತ್ತೆ, ಅದೊಂದು ಬದುಕಿನ ಹುಡುಕಾಟ. ಕಾಶ್ಮೀರ ಎಲ್ಲ ಕಥೆಗಳಲ್ಲಿ ಹುಡುಕಾಟ ಅನ್ನೋದು ಬಹಳ ಬಹುಮುಖ್ಯ ಅಂಶವಾಗಿ ಬರುತ್ತೆ. ಆದರೆ ವಿಚಿತ್ರ ಅಂದರೆ ಅವರ ಬಹುತೇಕ ಕಥೆಗಳಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಜಾತ್ರೆಗಳು ಬರುತ್ತೆ. ರೈಲ್ವೆ ಸ್ಟೇಷನ್ ಮತ್ತು ಜಾತ್ರೆಗಳು ಜನಪರಿತ ಸಹಿತ ಸಂದರ್ಭಗಳು ಮತ್ತು ಪ್ಲೇಸ್ಗಳು. ಆದರೆ ಅದೇ ಸಮಯಕ್ಕೆ ಹುಡುಕಾಟ ಅನ್ನೋ ಅಂಶ ಬರುತ್ತೆ. ಇದನ್ನು ನೀವು ಹೇಗೆ ನೋಡ್ತೀರಿ? ಜಾತ್ರೆ ಮತ್ತು ರೈಲ್ವೆ ಸ್ಟೇಷನ್ ಕಾಶ್ಮೀರ ಒಂದೇನಂತಂದರೆ ಅಲ್ಲಿ ಕಳೆದೋಗ್ತಾರಲ್ಲ, ಅದು ಕಳೆದೋಗೋದು ಅಂತ ಒಂದು, ಅದು ಜಾತ್ರೆ ಇರ್ಬೋದು ಅಥವಾ ಮಂತ್ರಾಲಯ ಇರ್ಬೋದು, ಇಲ್ಲಿ ಅಥವಾ ಅಲ್ಲಿ ಪಾತ್ರಗಳು ಕಳೆದೋಗುತ್ತೆ. ಒಂದು ಕಾಶ್ಮೀರದಲ್ಲಿ ಸ್ವಪ್ನ ಇಲ್ಲ, ಡ್ರೀಮ್ ಇಲ್ಲ, ನೈಟ್ ಮೇಲೆ ಸ್ವಪ್ನ ಇಲ್ಲ, ದುಸ್ವಪ್ನ ಇರುತ್ತೆ ಅವರಲ್ಲಿ. ಮತ್ತು ಈ ತಬ್ಬಲಿತನದ ಕೇಳ್ತಾರಲ್ಲ, ಸಾಮಾನ್ಯವಾಗಿ ನಾವು ಕನ್ನಡ ಸಾಹಿತ್ಯ ಓದ್ಕೊಂಡ್ರೆ ಯಾರು ವಿಕ್ಟಿಮ್ಸ್ ಅಂತ ನಾವು ನೋಡ್ತೀವಿ. ಕಾಶ್ಮೀರ ಕಥೆಗಳಲ್ಲಿ ವಿಕ್ಟಿಮ್ಸ್ ಇಲ್ಲ, ಎಲ್ಲರೂ ತಬ್ಬಲಿಗಳು, ಎಲ್ಲರಿಂದ ತಬ್ಬಲಿಗಳು, ಜಗತ್ತಿನಿಂದ ತಬ್ಬಲಿಗಳು. ಅದೊಂದು ಆ ತಬ್ಬಲಿತನ ಅಂತಕ್ಕಂಥದ್ದು ಅವರೊಂದು ಆ ಮೆಟಾಫಿಸಿಕಲ್ ಸ್ಟೇಟ್ ಅಂತ ಹೇಳ್ತಾರಲ್ಲ, ಅದು ಈಗ ನಾವು ಸಾಮಾಜಿಕ ಕಥೆಗಳಲ್ಲಿ ಸಾಮಾನ್ಯವಾಗಿ ಏನು ನೋಡ್ತೀವಿ, ಅವರಿಂದ ಇವರು ವಿಕ್ಟಿಮ್ಸ್ ಆದರೆ ಅಣ್ಣನಿಂದ ತಮ್ಮ, ಗಂಡನಿಂದ ಹೆಂಡತಿ, ಹಿರಿಯರಿಂದ ಕಿರಿಯರು ಅಂತ ಈ ಥರ ನಾವು ನೋಡ್ತೀವಿ. ಆದರೆ ಇಲ್ಲಿ ಇದರಲ್ಲಿ ಕಾಶ್ಮೀರದಲ್ಲಿ ವಿಕ್ಟಿಮ್ಸ್ ಇಲ್ಲ, ತಪ್ಪಲಿಗಳು, ಎಲ್ಲರಿಂದ ತಪ್ಪಲಿಗಳಾಗಿರ್ತಕ್ಕಂಥ ಒಂದು ಮೆಟಾಫಿಸಿಕಲ್ ಸ್ಟೇಟ್ನ ಅವರು ಡಿಸ್ಕ್ರೈಬ್ ಮಾಡ್ತಾರೆ. ಮತ್ತು ಈ ಜಾಗಗಳು ಬರುತ್ತಲ್ಲ, ಅದ್ರಲ್ಲಿ ಕಳೆದೋಗ್ತಾರೆ. ಅದೇ ಬಸ್ ಡ್ರೈವರಿಂದ ಪ್ರತಿಯೊಬ್ಬರು ಆ ವಾತಾವರಣದಲ್ಲಿ, ಆ ಕುಟುಂಬದಲ್ಲಿ ಅದು ಕಳೆದೋಗ್ಬೋದು. ಲಾಸ್ಟ್ ಅಂತ ಗೆಟಿಂಗ್ ಲಾಸ್ಟ್ ಮತ್ತದು ಮತ್ತೆ ಸ್ವಪ್ನ ಇರಲ್ಲ, ದುಸ್ವಪ್ನ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ಗಮನಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಕಾಸನೀಸರ ಕಥೆಗಳ ಮರು ವಿಮರ್ಶೆ ಅಂತ ಏನಿಲ್ಲ, ನಾನು ಮರು ಓದಿಗೆ ಅಳವಡಿಸ್ಕೊಂಡೆ. ನಾನು ಕಾಸನೀಸರ ಸುಮಾರು 70 ವರ್ಷಗಳ ಹಿಂದಿನ ಕಥೆಗಳನ್ನು ಈ ಕಾಲದ ಜೊತೆ ನೋಡುವಾಗ ಅವರು ಬರೆಯುವ ಕಾಲಘಟ್ಟಕ್ಕೆ ನಾವು ಬೆಳಗಿನಿಂದ ಮಾತಾಡ್ತಾ ಇದ್ವಿ, ಕಾಲ ಮತ್ತು ಕಾಲದ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ವಿ. ಅವರು ಬರೆಯುವ ಕಾಲಘಟ್ಟಕ್ಕೆ ಕರೆಕ್ಟಾಗಿ 10 ವರ್ಷಗಳು ಆಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದು. ಆಗ್ತಾನೆ ಭಾರತ ಸದೃಢವಾಗಿ ಕಟ್ಕೊಳ್ಬೇಕಾದ ಅಗತ್ಯ ಇತ್ತು. ಆಗ ಈ ಕೈಗಾರಿಕರಣವನ್ನು ಆಹ್ವಾನಿಸ್ಕೊಂಡಿದ್ವಿ, ಯಾಂತ್ರಿಕವಾದ ಸಮಾಜ ನಿರ್ಮಾಣ ಆಗಿತ್ತು. ಅದರ ಮೂಲಕ ನಗರಗಳು ಮತ್ತಷ್ಟು ಒಂದು ವಿಕ್ಷಿಪ್ತತೆಯನ್ನು ಉಂಟು ಮಾಡ್ತಾ ಇದ್ವು. ಬಹುಶಃ ಈ ಎಲ್ಲದರ ರೂಪಕವಾಗಿ ಬಹುಪಾಲು ಕಾಶ್ಮೀರ ಕಥೆಗಳು ಮಾತಾಡಲಿಕ್ಕೆ ಶುರು ಮಾಡ್ತಾ ಇರ್ತವೆ.
ಯಾಕೆ ಅವರ ಕಥೆಗಳಲ್ಲಿ ಮತ್ತೆ ರೈಲು ಬರುತ್ತೆ, ಯಾಕೆ ಅವರ ಕಥೆಗಳಲ್ಲಿ ಜಾತ್ರೆ ಬರುತ್ತೆ, ಯಾಕೆ ಅವರ ಕಥೆಗಳಲ್ಲಿ ಏಕಾಕಿತನ ಅನಾಥತೆ ಕಾಡ್ತಾ ಇರುತ್ತೆ, ಯಾಕೆ ಸುಮ್ಮನೆ ಸುತ್ತಾ ಇರ್ತಾರೆ, ಯಾಕೆ ಅರೆಹುಚ್ಚಿತರ ಯೋಚನೆ ಮಾಡ್ತಾರೆ, ಅಥವಾ ಯಾಕೆ ಆ ಪಾತ್ರಗಳು ಒಂಥರ ಸಾವನ್ನು ಆಹ್ವಾನಿಸಕ್ಕೆ ಮಾಡ್ತಿರ್ತವೆ ಅಂತ ಎಲ್ಲ ಇಟ್ಟು ನೋಡಿದ್ರೆ ನನಗೆ ಅನಿಸೋದು ಬಹುಶಃ ನಾವು ಯಾವ ಸಮಾಜದ ಕಡೆ ಈಗ ನಾವು ಸಾಕ್ತಾ ಇದ್ವೋ ಅದನ್ನು ಸುಮಾರು 70 ವರ್ಷಗಳ ಹಿಂದೆನೆ ಅದನ್ನು ಖಾಸಗಿ ಯೋಚನೆ ಮಾಡಿದ್ರು ಅಂತ. ನನಗೆ ಅವರ ಒಟ್ಟು ಕಥೆಗಳ ರೂಪವನ್ನು ಗ್ರಹಿಸ್ಕೊಳ್ಳೋದಾದ್ರೆ 2 ಆಯಾಮ ಅಂತ ನನಗೆ ಅನಿಸ್ತಾ ಇದೆ. ಒಂದು ಹುಡುಕಾಟ, ಮತ್ತೊಂದು ಸಾವು. ಈ ಹುಡುಕಾಟದ ಪ್ರಶ್ನೆಗಳನ್ನು ಮತ್ತು ಸಾವಿನ ಜೊತೆ ಮುಖಾಮುಖಿ ಮಾಡುವುದನ್ನು ಇಡೀ ಕಥನಗಳು ಉದ್ದಕ್ಕೂ ಚಾಚುತ್ತಾ ಹೋಗ್ತವೆ. ಯಾಕೆ ಇವನ್ನ ಯೋಚನೆ ಮಾಡ್ತಾರೆ? ಬಹುಶಃ ಅವರು ಯೋಚನೆ ಮಾಡ್ತಿದ್ದಂತಹ ಕಾಲಘಟ್ಟದಲ್ಲಿ, ಯಾಂತ್ರಿಕವಾದ ಬದುಕು ಇದ್ದ ಕಾಲಘಟ್ಟದಲ್ಲಿ ಮನುಷ್ಯರ ಅಗತ್ಯತೆಗಳೇನು ಮತ್ತು ಅವರಿಗೆ ನಾವು ತಲುಪಬಹುದಾದ ಅಂತಿಮ ದಾರಿ ಯಾವುದು ಮತ್ತು ಹೇಗೆ ತಲುಪಬೇಕು, ಎಲ್ಲಿಗೆ ತಲುಪಬೇಕು, ಇದು ಅವ್ರು ಯೋಚನೆ ಮಾಡ್ತಾ ಇದ್ದ ಬಹಳ ಮುಖ್ಯವಾದಂಥ ಅಂಶಗಳು ಅಂತ ಅವ್ರ ಕಥೆಯ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಪ್ರಶ್ನೆಗಳನ್ನು ಇಟ್ಕೊಂಡೇ ಅವರ ಕಥೆಗಳನ್ನು ನೋಡಿದ್ರೆ ಗುರುತು ಬಹಳ ಮುಖ್ಯವಾಗಿ ಕಾಣುತ್ತದೆ. ಗುರುತುಗಳ ಹುಡುಕಾಟ ಇಡೀ ಅವರೆಲ್ಲ ಕಥೆಗಳು ಕಾಣ್ತದೆ. ನಿಜ, ಅಲ್ಲಿ ಹೆಸರುಗಳು ಇರೋದು ಒಂದು 2-3 ಪಾತ್ರಗಳಿಗೆ. ಇನ್ನುಳಿದವೆಲ್ಲ ಕೇವಲ ಒಂದು ತಂದೆ ಅಂತಲೋ, ತಾಯಿ ಅಂತಲೋ, ತಂಗಿ ಅಂತಲೋ, ಈ ಥರದಲ್ಲಿ ಯಾಕೆ ಕಟ್ಕೊಡ್ತಾ ಹೋಗ್ತಾರೆ? ಅದು ಬಹುಶಃ ನವ್ಯದ ನೆಲೆಯಲ್ಲಿ ನೋಡುವುದು ಒಂದು ಬಗೆ. ನವ್ಯದಲ್ಲಿಯೂ ಕೂಡ ಹೆಸರು ಇಲ್ಲದ ಪಾತ್ರಗಳು ಹೆಚ್ಚು ಇರ್ತವೆ. ಆದರೆ ಇದನ್ನು ಹಾಗೆ ನೋಡ್ಬೋದಾ, ಅಥವಾ ತಬ್ಬಲಿಗಳು ಅನ್ನುವ ಕಥೆಯ ಮೂಲಕವೇ ಇಡೀ ಖಾಸಗಿ ನೋಡೋದಕ್ಕಿಂತ ಅವರ ಇನ್ನಿತರ ಕಥೆಗಳ ಮೂಲಕವೂ ನಾವು ಅದನ್ನು ನೋಡ್ಬೋದು. ನಿಜ, ಅವರು ತಬ್ಬಲಿಗಳು ಅನ್ನುವ ಕಥೆಯನ್ನು ವಿಸ್ತರಿಸಿ ಬೇಡಿಕೊಂಡವರು ಅನ್ನೋ ಕಥೆಯನ್ನು ಬರೆದಿದ್ರು ಕೂಡ ಅಂತಿಮ ರೂಪ ಅಥವಾ ಕೊನೆಯಾಗಿ ತಲುಪುವುದು ಕೂಡ ಒಂದೇ ಆಗಿರುತ್ತೆ. ಅದು ಸಾವಿನ ಜೊತೆ ಹೋಗುವಂಥದ್ದು ಆಗಿರುತ್ತೆ. ಬಹುಶಃ ಹೆಸರುಗಳಿಲ್ಲದ ಪಾತ್ರಗಳು ಮತ್ತು ಅದೆಷ್ಟರಲ್ಲಿ ಅದರಲ್ಲಿ ಉಲ್ಲೇಖ ಬರುತ್ತೆ, ನನ್ನ ಗುರುತನ್ನು ನಾನೇ ಮರೆಯಬೇಕು, ಎಲ್ಲರಿಗೂ ಮರೆಸಬೇಕು, ಯಾರು ಗುರುತಿಸದಿದ್ದ ಸ್ಥಳವನ್ನು ಹುಡುಕಿಕೊಂಡು ಒಬ್ಬನೇ ದೂರ ದೂರ ಹೋಗಬೇಕು ಅಂತ. ಬಹುಶಃ ಅವ್ರು ಇಡೀ ಕಥೆಗಳು ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಹಿಂಗೆ ಸಾಕ್ತಾ ಇರ್ತಾರೆ. ಅದಕ್ಕೇನೆ ಅಲ್ಲಿ ಪಾತ್ರ ಇಲ್ಲಿ ಅರಳುಚ್ಚೆ ಆಗುತ್ತೆ. ಪಾತ್ರ ಇದ್ದಕ್ಕಿದ್ದಾಗೆ ಆ ರೈಲಿಗೆ ಸಿಕ್ಕಿ ಸೊಸೆ ಸತ್ತೋಗ್ತಾಳೆ, ಅಥವಾ ಆ ರೈಲಿನ ರೂಪಕವೇ ಬಹಳ ವಿಶಿಷ್ಟವಾದ ರೂಪಕ ನನಗೆ ಕಾಣುತ್ತದೆ. ಯಾಕೆ ರೈಲಿನದು ವಿಶಿಷ್ಟವಾದ ರೂಪಕವಾಗಿ ಕಾಣುತ್ತೆ ಅಂತಂದ್ರೆ, ಅದೊಂದು ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನ ವಿಕ್ಷಿಪ್ತತೆಯನ್ನ ಮತ್ತು ಬಹಳ ಕಟ್ಟುಬ್ಬಸವನ್ನು ಹೇಳುವಂತ ರೂಪಕ ಅದು. ಯಾಕೆ ಅಂತಂದ್ರೆ ಇಡೀ ಕಥನಗಾರಿಕೆಯಲ್ಲಿ ಮತ್ತು ವಸ್ತುವಿನ ಆಯ್ಕೆಯಲ್ಲಿ ಅವ್ರು ಏನನ್ನು ಹೇಳಕ್ ಟ್ರೈ ಮಾಡ್ತಾರೆ ಅಂದ್ರೆ, ಇಡೀ ರೈಲು ಸಾಕ್ತಾ ಇರುತ್ತೆ, ರೈಲಿನ ಆಸುಪಾಸಿನ ಘಟನೆಗಳು ಘಟಿಸ್ತಾ ಇರ್ತವೆ, ಮೂವತ್ತು ಅವು ಕಥೆಗಳಾಗ್ತಾ ಇರ್ತವೆ. ಅವ್ರು ಬರ್ತಾ ಇರ್ತಕ್ಕಂಥ ರೈಲಿಗೆ ಹೋಗಿದೆ ಒಪ್ಪಿಕೊಳ್ಳುವ ರೀತಿಯಲ್ಲಿ ಸೊಸೆ ಸತ್ತೋಗ್ತವೆ, ರೈಲಿನ ಒಳಗಡೆ ಎಲ್ಲ ಇವುಗಳು ಸಾಕ್ತಾ ಇರ್ತವೆ ಮತ್ತು ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ತಾ ಇರುತ್ತೆ. ಅಲ್ಲಿ ಒಂದು ಕ್ರಮ ಇದೆ, ರೈಲು ಕಂಬಿಗಳು ಜೋಡಣೆ ಅದಕ್ಕೆ ಅಂಬಿಸ್ತಾ ಇರ್ತವೆ. ಆದರೆ ನಮ್ಮ ಗ್ಯಾಂಗ್ಮನ್ನು ಆ ಜೋಡಿ ಆಗ್ಬೋದ ರೈಲು ಕಂಬಿಗಳನ್ನ ಒಡೆದು ದೂರ ಮಾಡ್ತಾ ಇರ್ತಾನೆ. ಅದೇನು ಸುಮ್ಮನೆ ಖಚಿತವಾದ ಒಂದು ಕೆಲಸ ಅಲ್ಲ ಅದು ಮನುಷ್ಯ ಸಂಬಂಧಗಳನ್ನ ಕೂಡಿಸುವುದಕ್ಕೆ ಆಧುನಿಕತೆ ಹೆಂಗೆ ದೂರ ಮಾಡ್ತಿದೆ ಅನ್ನುವುದ ಒಂದು ಸಂಕೇತವಾಗಿ ಅದು ಕಾಣ್ತಾ ಇದೆ ಅಂತ. ಆಗ ನೋಡಿದ್ರೆ ಮನುಷ್ಯನ ಇರುವಿಕೆ ಮತ್ತು ಮಾನವೀಯ ಸಂಬಂಧಗಳ ಹುಡುಕಾಟ ಇವುಗಳ ಜೊತೆಗೇನೆ ಅಸ್ತಿತ್ವವಾದಿಯ ನೆಲೆಯ ಹುಡುಕಾಟವನ್ನು ಕೂಡ ಮಾಡುತ್ತೆ. ಯಾವುದೇ ಮೇಡಮ್ ಹೇಳಿದಂಗೆ ಕೌಟುಂಬಿಕ ಪ್ರಶ್ನೆಗಳನ್ನು ಎತ್ತುತ್ತೆ ಮತ್ತು ವಿಚಿತ್ರಕಾರಿಯಾದಂಥ ಸಂಬಂಧಗಳ ಸೂಕ್ಷ್ಮತೆಗಳನ್ನು ಅದು ಮಂಡಿಸ್ತಾ ಹೋಗುತ್ತೆ. ಮತ್ತು ಆ ಸಂಬಂಧಗಳು ಮತ್ತು ಆ ಸಂಗತಿ ಎಲ್ಲಿಂದ ಆಯ್ದವು ನನಗೆ ಕಾಡಿದ ಬಹಳ ದೊಡ್ಡ ಪ್ರಶ್ನೆ ಕೂಡ ಅದೇ. ಈ ಸಂಬಂಧಗಳು, ಈ ಸಂಕೀರ್ಣತೆಗಳು, ಈ ವಿಕ್ಷಿಪ್ತತೆ ಎಲ್ಲಿಂದ ಆಯ್ದುಕೊಂಡು ಅಂದರೆ ಅದು 100ಕ್ಕೆ 100 ಮಧ್ಯಮ ವರ್ಗದಿಂದಲೇ ಆಯ್ದುಕೊಂಡದ್ದು. ಇಡೀ ಮಧ್ಯಮ ವರ್ಗದ ಒಟ್ಟು ಆಲೋಚನಾ ಕ್ರಮನ, ಒಟ್ಟು ಬದುಕಿನ ಸಂಕೀರ್ಣತೆಯನ್ನು ಇಟ್ಕೊಳ್ತಾ ಹೋಗ್ತವೆ. ಅದಕ್ಕೆ ರೈಲು ಕಾರಣ ಆಗುತ್ತೆ, ಮುಂಬೈ ಕಾರಣ ಆಗುತ್ತೆ, ಪುಣೆ ಕಾರಣ ಆಗುತ್ತೆ, ಮತ್ತು ಆ ನಗರಗಳ ಒಳಗಡೆ ಇರ್ತಕ್ಕಂಥ ನಿರ್ಭಾವುಕತೆ, ಒಂದು ಯಾವುದೇ ಸಂಬಂಧಗಳಿಲ್ಲದೆ ಇರ್ತಕ್ಕಂಥ ನಿರ್ಭಾವುಕತೆ. ನೀವು ಅಲ್ಲಾವುದ್ದೀನ್ನ ಅದ್ಭುತ ದೀಪದ ಕಥೆ ಒಳಗಡೆ ಆ ನಗರದ ನಿರ್ಭಾವುಕತೆ ಇರ್ಬೋದು, ಏಕಾಕಿತನ ಇರ್ಬೋದು, ಮತ್ತು ಸಮಸ್ಯೆಗಳ ಮೇಲೆ ಬರಲಿಕ್ಕೆ ಶುರುವಾದಾಗ ಅದರಿಂದ ಪಲಾಯನಗೊಳ್ಳುವಂಥದ್ದು. ಯಾಕೆ ಈ ಥರದ ಪಾತ್ರಗಳನ್ನು ಮತ್ತು ಈ ಥರದ ಹುಡುಕಾಟವನ್ನು ಕಾಸ್ನೀಸರ ಕಥೆಗಳು ಮಾಡ್ತಾ ಇರ್ತವೆ ಅಂತಂದರೆ, ಆ ಕಾಲಘಟ್ಟಕ್ಕೆ ಎದುರಿಸಿದಂಥ ಒಟ್ಟು ನಮ್ಮ ಭಾರತದ ಈ ಯಾಂತ್ರಿಕ ವ್ಯವಸ್ಥೆಯ ಒಳಗಿನ ಮನುಷ್ಯದ ವಿಚಿತ್ರಕಾರಿ ಅಂಶಗಳನ್ನು ಹೇಳುವ ಪ್ರಯತ್ನವನ್ನು ಅದು ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಾಸ್ನೀಸರ ಕಥೆಗಳಲ್ಲಿ
ಸಾವು ಅನ್ನೋದು ಮತ್ತೆ ಮತ್ತೆ ಬರ್ತಾ ಹೋಗುತ್ತೆ. ತಾಯಾದವಳು ಸಾಯ್ತೀನಿ ಸಾಯ್ತೀನಿ, ಬಹುತೇಕ ಕಥೆಗಳಲ್ಲಿ ತಾಯಾದವಳು ಸಾಯ್ತೀನಿ 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 ಅಂತಿರ್ತಾಳೆ, ಆದರೆ ಸಾಯಲ್ಲ ಅವಳು. ಸಾವನ್ನು ಒಂದು ಹಾಸ್ಯಾಸ್ಪದವಾಗಿ ಮಾಡಿಬಿಡ್ತಾಳೆ. ಸೊಸೆಯಾದವಳು ಅವಳು ಸಾವಿನ ಬಗ್ಗೆ ಮಾತೇ ಆಡಲ್ಲ, ಅವಳು ಬದುಕಕ್ಕೆ ತುಂಬ ಒಂದು ಪ್ರೀತಿಯಿಂದ, ತುಂಬ ಒಂದು ಕರ್ತೃತ್ವ ಶಕ್ತಿಯಿಂದ ಬದುಕಬೇಕು ಅಂದ್ಕೊಂತಿರ್ತಾಳೆ. ಅವಳು ಹೋಗಿ ಮೌನವಾಗಿ ಸತ್ತು ಬಿಡ್ತಾಳೆ. ಇದು ಒಂದು ಕಥೆಯಲ್ಲಿ ಬರೋದು. ಆದರೆ ಬಹುತೇಕ ಕಥೆಗಳಲ್ಲಿ ಇವರು ಸಾವಿಗೆ ಎದುರಾಗ್ತಾರೆ, ಸಾವಿನಂಥ ಸಂಗತಿಗಳಿಗೆ ಕಾಸ್ಮೀಸರು ಎದುರಾಗ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ರವಿಕುಮಾರ್ ನಿಹಾ ಅವರಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಕಾಸ್ಮೀಸರು ತಮ್ಮ ಕಥೆಗಳಲ್ಲಿ ಸಾವಿನಂಥ ಸಂಗತಿಗಳಿಗೆ ಹೇಗೆ ಭಿನ್ನವಾಗಿ ಎದುರಾಗ್ತಾರೆ? ಬಹುಶಃ ನಾವು ಸಾವನ್ನ ನೋಡಿರುವ ಕ್ರಮಗಳು ಬಹಳ ವಿಭಿನ್ನವಾದವು. ಇತ್ತೀಚೆಗೆ ಅದನ್ನ ತುಂಬಾ ಅನುಸಂಧಾನ ಮಾಡ್ಕೊಳ್ತಾ ಇದ್ದೀವಿ ಸಾವು ಅನ್ನೋದನ್ನ. ಆದರೆ ಈ 70ರ ದಶಕದ 1958ರಲ್ಲಿ ಅವರ ಕಥೆಯನ್ನು ಶುರು ಮಾಡಿ ಸರಿಸುಮಾರು 1 ದಶಕ 1.5 ದಶಕದ ಸಾಧ್ಯಾಗ ಅವರ ಒಟ್ಟು ಕಥೆಯ ಒಳಗಡೆ ಸಾವು ಕೊಡುವ ಒಂದು ದರ್ಶನ ಬಹಳ ವಿಭಿನ್ನವಾದವು. ಸಾವು ಒಂದು ಕಡೆಯಲ್ಲಿ ಬಿಡುಗಡೆಯ ರೂಪಕ ಆಗಿ ಕಾಣುತ್ತೆ ಅವರಿಗೆ. ಸೊ ಒಂದು ಸಾವು ಆದರೆ ಒಂದು ಬಿಡುಗಡೆ ಸಿಗಬಹುದು ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಸಾವು ಜರುಗಿದಾಗ ಅದು ಬಿಡುಗಡೆ ಆಗಲ್ಲ, ಮತ್ತಷ್ಟು ಬಂಧನ ಆಗುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾರೆ. ಅದಕ್ಕೆ ನಾನು ಯಾರಾದ್ರ ಜೊತೆಗೆ ಇರುವುದು ಅಂದ್ರೆ ಆ ಕಥೆಯ ಒಳಗಡೆ ಮತ್ತೆ ಕಾಣೋದಂದ್ರೆ ಜೊತೆಗಿರೋದು ಅಂದ್ರೆ ಅದೇ ತಂದೆ ಇರ್ಬೋದು, ತಾಯಿ ಇರ್ಬೋದು, ತಂಗಿ ಇರ್ಬೋದು, ಅಥವಾ ಇನ್ಯಾರು ಜೊತೆಗಿರೋದು ಅಂತಂದ್ರೆ ನಿನ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರು, ಅಷ್ಟೇನೇ. ಆದ್ರೆ ಆ ಜೊತೆಗಿರೋದ್ರಿಂದಲೇ ನೀನು ಪೂರ್ಣ ಅಲ್ಲ, ನೀನು ಬ್ಯಾಡ ಅನ್ಸಿದ್ರೆ ಬಿಟ್ಟು ಹೊರಟೋಗು ಅಂತ ಹೇಳುತ್ತೆ. ಸೊ ಈ ಬಿಟ್ಟು ಹೊರಟೋಗು ಅನ್ನುವ ರೂಪಕನೇ ಇಲ್ಲಿ ಯಾರಿಗೂ ಯಾವುದಕ್ಕೂ ನಿರ್ಬಂಧ ಇಲ್ಲ ಅಂತ ಹೇಳ್ತಾ ಇದೆ. ನಿಜ, ಸಾವನ್ನ ಧ್ಯಾನಿಸುವ ಮತ್ತು ಸಾವನ್ನು ಆಹ್ವಾನಿಸುವ ಪಾತ್ರಗಳು ಪ್ರತಿ ಕಥೆಯಲ್ಲೂ ಸ್ವತಃ ಬಂದು ಅವೇ ಮಾತಾಡಲಿಕ್ಕೆ ಶುರುವಾಗ್ತವೆ. ಈ ಸಾವನ್ನು ಬಯಸುವ ಪಾತ್ರಗಳು ಕೆಲವರಿಗೆ ಸಾವು ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಆದ್ರೆ ಸಾಯುವ ದಿವಸ ಹತ್ತಿರ ಬಂದಾಗ, ಸಾಯುವ ಕ್ಷಣ ಹತ್ತಿರ ಬಂದಾಗ ಬದುಕಿಗಾಗಿ ಹಂಬಲಿಸ್ತಾ ಹೋಗ್ತಾರೆ. ಈ ಬದುಕಿಗಾಗಿ ಹಂಬಲಿಸುವ ಬಹುಪಾಲು ಎಲ್ಲ ಪಾತ್ರಗಳು ಪರಸ್ಪರ ಒಬ್ಬರಿಗೊಬ್ಬರು ಒಂದು ರೀತಿ ಯಾಂತ್ರಿಕವಾಗಿ ಅಂಟ್ಕೊಂಡಿರ್ತಾರೆ. ಅದು ಭಾವುಕವಾದಂಥ ಯಾವ ಜಗತ್ತುಗಳು ಅವರ ನಡುವೆ ಇಲ್ಲ. ಅದು ಹೇಗೆಂದ್ರೆ, ತಂಗಿಯನ್ನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕಿಂತ ಬಹಳ ಮುಖ್ಯವಾಗಿ ಅವಳು ಜಟ್ಟು ಕಡಿಮೆ ಆದರೆ, ಅವಳಿಗಿರ್ತಕ್ಕಂಥ ಕಾಯಿಲೆ ಕಡಿಮೆ ಆದರೆ ಇರುವುದರಲ್ಲೇನೆ ಮನತನದ ಅವ್ರ ಮಂತನದ ಒಂದು ಮಾನ ಸಿಗುತ್ತೆ ಅನ್ನೋದು ಅಷ್ಟೇ ಅವರ ಉದ್ದೇಶ. ಪರಸ್ಪರ ಕೂಡಿಕೊಂಡು ಹೋಗ್ಬೇಕು ಅಂತ ಅಲ್ಲ. ಹಾಗಾದ್ರೆ ಈ ತರದ ಸಂಕೀರ್ಣತೆಯನ್ನ ಆ ಕಾಲಘಟ್ಟದಲ್ಲಿ ಯಾಕೆ ಬರೆದಿರ್ಬೋದು? ಬಹುಶಃ ಸಮಾಜ ಮುಂದೆ ಆ ತರದ ನೆಲೆಗೆ ಮರಳಬಹುದು ಅನ್ನುವ ಆತಂಕಕ್ಕೆ ಅವರು ಇದು ಕಟ್ಟಿರ್ಬೋದು. ಬಹುಶಃ ನನಗೆ ಅದರ ಒಂದು ಸಾಲು ನನಗೆ ತುಂಬಾ ವಿಭಿನ್ನವಾಗಿ ಕಾಣುವಂಥದ್ದು. ಇಲ್ಲಿ ಯಾರಿಗೂ ಯಾವುದಕ್ಕೂ ನಿರ್ಬಂಧವಿಲ್ಲ ಅಂತ ಒಂದು ಸಾಲನ್ನ ಬಹುಶಃ ಅವರು 1965 ಪ್ರಕಟ ಆದಂತಹ ತಪ್ಪನೆಗಳ ಕಥೆಯಲ್ಲಿ ಬರೀತಾರೆ. ಇಲ್ಲಿ ಯಾರಿಗೂ ಯಾವುದಕ್ಕೂ ನಿರ್ಬಂಧವಿಲ್ಲ ಅಂತ. ಸೊ ಈ ಸಾಲು ನನಗೆ ಬಹಳ ವಿಭಿನ್ನವಾಗಿ ಕಾಣ್ತದೆ. ಯಾಕೆ ಅಂದ್ರೆ 1965ರಲ್ಲಿ ಕಾಸಮೀಸರು ತಪ್ಪನೆಗಳ ಮೂಲಕ ಕಟ್ಟಿಕೊಟ್ಟ ಈ ಸಾಲಿಗೂ, ಅದೇ 1967ರ ಆ ಸುಮಾರಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿಯಲ್ಲಿ ಬಂದಂಥ ಸಾಲಿಗೂ ಓದುಗರಿಗೆ ಅಂತ ಮೊದಲನೇ ಭಾಗದಲ್ಲಿ ಅವರು ಸಾಲುಗಳನ್ನ ಕೊಟ್ಟಿದ್ದಾರೆ ಕುವೆಂಪು ಅವರು. 1.5 ದಶಕದ ಕಾಲ ಅವರು ಯೋಚನೆ ಮಾಡಿದ ಕ್ರಮ ಬಹುಶಃ ಅವರು ಇಡೀ ಮನುಷ್ಯನ ಕೌಟುಂಬಿಕವಾದಂಥ, ಸಾಮಾಜಿಕವಾದಂಥ ಮತ್ತು ಈ ಯಾಂತ್ರಿಕ ಬದುಕಿನ ಅತ್ಯಂತ ವಿಕ್ಷಿಪ್ತತೆಯನ್ನು ಹೇಳಕ್ಕೆ ಅವರು ಸಾಕಷ್ಟು ಟ್ರೈ ಮಾಡ್ತಾ ಇರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಹಾ ಅವರು ಅವಾಗ ನಾಯಿ ವೃತ್ತಿಯ ಉದಾಹರಣೆ ಕೊಡೋದ್ರ ಮೂಲಕ ಅವನ ಜಗತ್ತು ಹೇಗೆ ವಿಸ್ತರಿಸ್ತಾ ಹೋಯಿತು, ಇಲ್ಲಿನ ಪಾತ್ರಗಳ ಜಗತ್ತು ಹೇಗೆ ಮುಚ್ಕೊಳ್ತಾ ಹೋಗುತ್ತೆ, ಅಂಧಕಾರದಲ್ಲಿ ಕವಿತಾ ಹೋಗುತ್ತೆ ಅಂಧಕಾರ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ನಾಯಿ ವೃತ್ತಿಯ ಜಗತ್ತು ಯಾಕೆ ವಿಸ್ತರಿಸ್ತಾ ಹೋಗುತ್ತೆ ಅಂದರೆ, ಅವನು ಒಂದು ಜಗತ್ತಿಂದ ಇನ್ನೊಂದು ಜಗತ್ತಿಗೆ ಪ್ರವೇಶ ಮಾಡ್ತಾ ಹೋಗ್ತಾನೆ. ಇಲ್ಲಿ ಅದಕ್ಕೆ ಎಷ್ಟು ದುರ್ಲಭ ಆಗುತ್ತಂಥ ಕ್ಷಣಗಳು ಅಂದರೆ, ಇಲ್ಲಿನ ಸೊಸೆ ಮತ್ತೆ ತಮ್ಮ ಅಂದರೆ ಮಗ ಒಂದು ಸರ್ಕಸ್ಗೆ ಹೋಗಿ ಬಂದರೆ, ಮನೆಗೆ ವಾಪಸ್ ಬಂದರೆ ಮನೆಯಲ್ಲಿ ಎಂಥ ಒಂದು ದುರಂತಮಯ ಸನ್ನಿವೇಶ ನಿರ್ಮಾಣ ಆಗುತ್ತಂದರೆ, ಅವರ ಸಾವಿನ ಮನೆಗೆ ದಾರಿಯಾಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಇಂಥದೊಂದು ಇದರಲ್ಲಿ ಅಂಥ ಒಂದು ಜಗತ್ತಿನ ವಿಸ್ತರಣೆಯನ್ನು ಕನಸ್ಕಾಣೋದಿರಲಿ, ಒಂದು ಸಣ್ಣ ಪುಟ್ಟ ಸಂತೋಷಗಳಿಗೂ ಎರವಾಗುವ ಒಂದು ಜಗತ್ತು ಇದೆ ಅಂತ ಕಾಸ್ಮೀಸರು ತಮ್ಮ ಕಥೆಗಳಲ್ಲಿ ಹೇಳ್ತಾರೆ.
ನಾನು ಕೊನೆಯ ಪ್ರಶ್ನೆ ಅನಿಸುತ್ತೆ, ಆಮೇಲೆ ಪ್ರೇಕ್ಷಕರ ಪ್ರಶ್ನೆಗಳನ್ನು ಕೇಳ್ಬೋದು. ಸತ್ಯನಾರಾಯಣ್ ಸರ್ಗೆ, ಈ ಹೊತ್ತಿಗೆ ಬರಿತಾ ಇದ್ದಾರಲ್ಲ ಇಷ್ಟೊಂದು ಜನ ಕಥೆಗಾರರು, ಇವರು ಕಾಸ್ನೀಸ್ರಿಂದ ಕಲಿಬಹುದಾದ್ದು ಏನಾದರೂ ಇದೆ ಅಂತ ಹಿರಿಯ ಕಥೆಗಾರರಾಗಿ ನಿಮಗನ್ಸುತ್ತಾ? ಪ್ರತಿ ಕಥೆಗಾರನ ಸಂದರ್ಭ ಮತ್ತು ಅವನು ಯಾತಕ್ಕೆ ಬರೀತಾನೆ ಅಂತಕ್ಕಂಥದ್ದು ಅದು ಬದಲಾಯಿಸ್ತಾ ಹೋಗುತ್ತೆ, ಭಿನ್ನ ಮಾಡ್ತಾ ಹೋಗುತ್ತೆ. ಕ್ರಾಫ್ಟ್ಸ್ಮನ್ಶಿಪ್ ಇದೆಯಲ್ಲ, ಕಲೆಗಾರಿಕೆಯಿಂದ ನಾವೇನು ಕಲಿಬೋದು ಅಂತ, ಅವರ ಅತ್ಯುತ್ತಮ ಕಥೆಗಳು ಅಂತ ನಾವು ಯಾವುದನ್ನು ಗುರುತಿಸ್ತೀವಿ ಈ ಸಂಕಲನದಲ್ಲಿ. ಈ ಅಲ್ಲಾವುದ್ದೀನ ಅದ್ಭುತ ದೀಪ ಇರ್ಬೋದು, ತಬ್ಬಲಿಗಳು ಇರ್ಬೋದು, ಅಥವಾ ನಮ್ಮ ಇತರೆ ಸ್ನೇಹಿತರು ಇರ್ತಕ್ಕಂಥ ಅವರು ಒಂದು ಕಥೆ ಒಳಗೆ ಎಲ್ಲ ಮೋಡ್ಗಳನ್ನು ಒಟ್ಟಿಗೆ ಬಳಸ್ತಾರೆ. ಅಂದರೂ ಅದರಲ್ಲಿ ನಿಮಗೆ ನಾವು ಮೊದಲೇ ಹೇಳಿದಾಗೆ ನೆರೇಷನ್ನು, ಡಿಸ್ಕ್ರಿಪ್ಷನ್, ಥಾಟ್, ಇಮೇಜಸ್ ಮತ್ತು ಬಹುಶಃ ಬೇರೆ ಯಾವ ಕಥೆಗಾರರಲ್ಲೂ ಕಾಣದಿರ್ತಕ್ಕಂಥ ವಿಷುವಲ್ ಇಮ್ಯಾಜಿನೇಷನ್ನು, ಘಟನಾವಳಿ, ಹ್ಯಾಪನಿಂಗ್ಸ್ ಎಲ್ಲವೂ ಬಂದುಬಿಡುತ್ತೆ ಒಂದು ಕಥೆ ಒಳಗೆ. ಅಂದರೆ ಇವೆಲ್ಲ ಹಾಸುವಕ್ಕಾಗಿ ಬರ್ತದೆ, ಜೋಡಿಸೋದ ರೀತಿ ಬರಲ್ಲ. ಮತ್ತು ಅದೇ ರೀತಿ ಪಾತ್ರ ಚಿತ್ರಣ ಇರುತ್ತೆ. ಅಂದರೆ ಒಂದು ಕಥೆ ಒಳಗೆ ಎಷ್ಟು ಒಳಗೊಳ್ಳಬಹುದು, ಎಷ್ಟು ಸ್ಥಳಗಳನ್ನು ಒಳಗೊಳ್ಳಬಹುದು, ಎಷ್ಟು ರೀತಿಯ ನಿರೂಪಣೆಗಳನ್ನು, ಎಷ್ಟು ಮೋಡ್ಗಳನ್ನು ಒಳಗೊಳ್ಳಬಹುದು ಅನ್ನೋದನ್ನು ಏನಾದರೂ ಅಧ್ಯಯನ ಮಾಡಬೇಕು ಅಂತಂದರೆ ಇವತ್ತಿಗೂ ಕಾಸ್ನೀಸರ ಕಥೆಗಳು ಒಳ್ಳೆಯ ಉದಾಹರಣೆ. ಅದರಿಂದ ಕನ್ನಡ ಕಥೆಗಾರರು ಕಲಿಯೋದು ತುಂಬ ಇದೆ. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ನಿರೂಪಣೆ ಮಾಡೋರು ನಿರೂಪಣೆನೇ ಮಾಡ್ತಾರೆ, ರೂಪಕ ಹುಡುಕೋರು ರೂಪಕನೇ ಹುಡುಕ್ತಾ ಇರ್ತಾರೆ. ಕೆಲವು ಕಥೆಗಳಲ್ಲಿ ವೈಚಾರಿಕತೆಯ ಅಂಶ ಕಡಿಮೆ ಇರುತ್ತೆ. ಆದರೆ ಕಾಸ್ನೀಸರ ಕಥೆಗಳಲ್ಲಿ ಈ ಎಲ್ಲ ಅಂಶಗಳನ್ನು ಅವರು ಸೂಕ್ತವಾಗಿ ಮಿಕ್ಸ್ ಮಾಡ್ತಾರೆ ಮತ್ತು ಅದು ಅವರ ಒಳಗಡೆಯಿಂದ ಬರುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಅವ್ರಿಗೆ ಅಗಾಧವಾದ ರೀಡಿಂಗ್ ಇತ್ತು ಅಂತ. ಆ ರೀಡಿಂಗ್ನ ಸಂವೇದನೆಯಾಗಿ ಪರಿವರ್ತಿಸ್ಕೊಳ್ತಕ್ಕಂಥ ಒಂದು ಕಲೆ ಇತ್ತು. ಇವತ್ತಿನ ಕಥೆಗಾರರು ರೀಡಿಂಗ್ನೂ ನೋಡಬೇಕು ಮತ್ತು ಆ ರೀಡಿಂಗ್ನ ಸಂವೇದನೆಯಾಗಿ ಯಾವ ರೀತಿ ಪರಿವರ್ತಿಸ್ಕೊಳ್ಬೇಕು ಅನ್ನೋದನ್ನು ಹೇಗೆ ಅನ್ನೋದನ್ನು ಕಲಿಯೋದು ಕೂಡ ಈ ಕಾಸ್ನೀಸರ ಕಥೆಗಳನ್ನ ಗಮನಿಸ್ಬೋದು. ಒಂದು ಪದ್ಯವನ್ನು ಕೋಟ್ ಮಾಡೋದಲ್ಲ, 54 ಪದ್ಯಗಳಲ್ಲಿ ಅವರು ಮೊದಲನೇ ಕಾಲದಲ್ಲಿ ಅವ್ರು ಯಾರ್ಯಾರನ್ನ ಓದಿದ್ದೀವಿ ಅಂತ ಒಂದು ಲಿಸ್ಟ್ ಕೊಡ್ತಾರೆ. ಅದೆಲ್ಲವನ್ನು ಸಂವೇದನೆ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಮತ್ತು ಕಲೆಗಾರಿಕೆ ಕಾಸ್ನೀಸರಿಗಿತ್ತು. ಅದರಿಂದ ಕಲಿಬೋದು. ಮತ್ತು ಕಥೆಯನ್ನು ಬರೆಯುವ ಹಲವು ಮೋಡ್ಗಳನ್ನು ಒಂದೇ ಕಥೆಯಲ್ಲಿ ಯಾವ ರೀತಿ ಸಶಕ್ತವಾಗಿ ಮಿಕ್ಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಕಾಸ್ನೀಸರಿಂದ ಕಲಿಬೋದು ಅಂತ ಅನಿಸುತ್ತೆ. ಆದರೆ ಒಂದೇನು ಅಂತಂದರೆ ಕಾಸ್ನೀಸರ ಅಂತ ಲೇಖಕರ ಬಗ್ಗೆ ನಾವು ಒಂದು ಸ್ವಲ್ಪ ಎಚ್ಚರನೂ ಇಟ್ಕೋಬೇಕಾಗತ್ತೆ ಕಥೆಗಾರರು. ಏನು ಅಂತಂದರೆ ಈ ಒಂದು ಫಿಕ್ಷನಲ್ ಪ್ರೋಸೆಸ್ ಅಂತ ಇರ್ತಾರೆ. ಆ ಫಿಕ್ಷನಲ್ ಪ್ರೋಸೆಸ್ಸು ಎಲ್ಲೋ ಒಂದು ಕಡೆ ಕಾಸ್ನೀಸರಿಗೆ ನಿಂತು ಹೋಯ್ತೇನೋ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ನಾವೇನೋ ಒಂದನ್ನು ನೋಡ್ಕೊಂಡಿರ್ತೀವಿ, ನಮಗೇನೋ ಒಂದು ದೃಷ್ಟಿಕೋನ ಇರುತ್ತೆ, ಒಂದು ತಾತ್ವಿಕತೆ ಇರುತ್ತೆ. ಅದಕ್ಕೆ ಅನುಗುಣವಾಗಿಯೇ ನಾವು ಕಥೆಗಳನ್ನು ಬರಿತಾ ಹೋಗ್ಬಿಟ್ರೆ ನಮ್ಮ ಸಂವೇದನೆ ಚಲನಶೀಲವಾಗಲ್ಲ ಮತ್ತು ಚಲನಶೀಲವಾಗಿರ್ತಕ್ಕಂಥ ಜಗತ್ತನ್ನು ನಾವು ಒಳಗೊಳ್ಳೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಈ ಕಾರಂತರಿಗೆ ಈ ಕಾಸ್ನೀಸರಿಗೆ ಎಷ್ಟೇ ಸಾಮರ್ಥ್ಯ ಇದೆ, ಎಷ್ಟೇ ಕಲೆಗಾರಿಕೆ ಇದೆ ಅಂತ ಹೇಳಿದ್ರು, ಒಬ್ಬ ದೊಡ್ಡ ಕಥೆಗಾರನಲ್ಲಿ, ಒಬ್ಬ ಶ್ರೇಷ್ಠ ಲೇಖಕನಲ್ಲಿ ನಾವು ಕಾಣ್ತಕ್ಕಂಥ ಒಂದು ಸಂವೇದನೆಯ ಚಲನಶೀಲತೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಕಾಣೋದಿಲ್ಲ. ಒಂದು ರೀತಿಯ ಸ್ಟ್ಯಾಟಿಕ್ ಆಗೇ ಇರುತ್ತೆ. ಇಷ್ಟನ್ನು ನಮ್ಮ ತರುಣ ಲೇಖಕರು ಗಮನಿಸ್ಬೋದು ಕಾಸ್ನೀಸರ ಬಗ್ಗೆ ಯೋಚಿಸುವಾಗ. ಇದುವರೆಗೆ ಕಾಸ್ನೀಸರ ಕಥೆಗಳ ವಿವಿಧ ಆಯಾಮಗಳನ್ನು ಇಬ್ಬರು ಕಿರಿಯ ಕಥೆಗಾರರು, ಒಬ್ಬರು ಹಿರಿಯ ಕಥೆಗಾರರು ನಮ್ಮ ಎದುರಿಟ್ಟಿದ್ದಾರೆ. ನಾವೆಷ್ಟೇ ಕಾಸ್ನೀಸರ ಕಥೆಗಳ ಬಗ್ಗೆ ಮಾತಾಡಿದ್ರೂ ಇದೊಂದು ಪಾರ್ಶ್ವನೋಟ ಅಷ್ಟೇ. ನಾವು ಕಾಸ್ನೀಸರ ಕಥೆಗಳ ಜಗತ್ತಿಗೆ ಓದುವ ಮೂಲಕನೇ, ನಾವೇ ಓದುವ ಮೂಲಕನೇ ಮತ್ತೆ ಪ್ರವೇಶ ಮಾಡಬೇಕು. ಆಗಲೇ ನಮಗೆ ನಿಜವಾದ ಕಾಸ್ನೀಸರ ಜಗತ್ತು ದಕ್ಕೋದು ಅಂತ ಹೇಳ್ತಾ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ, ನಾನು RJD ನಾಗರಾಜ್ ಅಂತ. ನಮ್ಮ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅನೇಕ ಕಾಲಘಟ್ಟಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಈಗ ಯಾರೋ ಬೆಳಗ್ಗೆ ನನಗೆ ಕೇಳ್ತಾ ಇದ್ರು, ನವೋದಯ, ನವ್ಯ, ದಲಿತ ಬಂಡಾಯ ಈ ಥರದ ಸಂದರ್ಭದಲ್ಲಿ ಮಹಿಳೆಯರು ಒಟ್ಟು ಅವತ್ತಿಂದ ಇವತ್ತಿನವರೆಗೂ ಬರಲಿರುವಂಥ ಒಂದು ಅಂತಾರಾಜ್ಯ ಏನಾದರೂ ಬಂದಿದೆ ಅಂತ ನನ್ನ ಪ್ರಶ್ನೆ ಕೇಳಿದರು. ಇದನ್ನು ಯಾಕೆ ನಾನು ಎತ್ತಿದ್ದೀನಿ ಅಂತ ಹೇಳಿದ್ರೆ, ನನಗೆ ತಕ್ಷಣಕ್ಕೆ ಇಲ್ಲಿ ನೆನಪಾಗುತ್ತೆ ನಿಮ್ಮ 3 ಜನರು ಮತ್ತು ನಿರೂಪಕರ ಮಾತುಗಳನ್ನು ಕೇಳಿದಾಗ ಕಾಸ್ನೀಸ ನನ್ನೊಳಗೆ ಹೇಗೆ ಒಂದು ಅನಾಥ ಪ್ರಜ್ಞೆಯನ್ನು ಮೂಡಿಸುವಂಥ ಕಥೆಗಾರರಾಗಿ ಕಂಡುಕೊಂಡ್ರು ಅಂತ ನಾವೆಲ್ಲ 80ರ ದಶಕದಲ್ಲಿ ಅವ್ರ ಕಥೆಗಳನ್ನು ಓದಕ್ಕೆ ಶುರು ಮಾಡಿದ್ದು.
ನೀವು ಮಾತಾಡುವಾಗ 65ನೇ ದಶಕದಲ್ಲಿ ಅವರ ಕಥೆಗಳು ಬಂತು ಅಂತ ಅಂದಾಗ 60-70 ವರ್ಷದ ಒಂದು ಈಗ ಕಥೆಗಳಿಗಾಗಿದೆ. ಅವತ್ತಿನ ಕಾಲಘಟ್ಟ ನನಗೆ ತಕ್ಷಣಕ್ಕೆ ನೆನಪಾದದ್ದು ನವ್ಯ ಕಾಲದ ಒಂದು ದೊಡ್ಡ ಬಿರುಗಾಳಿಯ ಸಂದರ್ಭ. 60ರ ದಶಕ ಅಂತೇಳಿ ನವ್ಯ ಅದು. ಅವತ್ತು ಕಾವ್ಯದಲ್ಲಿ ಅಡಿಗರು ಉಪಯೋಗ ಮಾಡ್ತಾ ಇದ್ರು. ಅದರ ಕಥೆಗಳಲ್ಲಿ ನನಗೆ ಶಾಂತಿನಾಥ್ ದೇಸಾಯಿ, ಯಶವಂತ್ ಚಿತ್ತಾಲ ಅವರ ಜೊತೆಗೇನೆ ಕಾಸ್ನೀಸ್ ಅವರು ಕೂಡ ಕಥೆಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದರು. ನಿಮಗೆ ನಿಹಾಲೆ ಈ ಕಾಲಘಟ್ಟದ ನೆನಪಿನಲ್ಲಿ ಅವರ ಕಥೆ ಅವತ್ತಿನ ಸಂದರ್ಭಕ್ಕೆ ನವ್ಯದ ಪ್ರಭಾವಕ್ಕೆ ಒಳಗಾಗಿತ್ತು ಅನ್ಸುತ್ತಾ, ಅಥವಾ ನವ್ಯದಿಂದ ವಿಶಿಷ್ಟವಾಗಿ ನೋಡಿ ಅನಂತಮೂರ್ತಿ ಕೂಡ ಅವತ್ತು ಬರೀತಾ ಇದ್ರು 60ರ ದಶಕದಲ್ಲಿ 65. ಲಂಕೇಶ್ ಕೂಡ ಬರೀತಾ ಇದ್ರು. ಆಮೇಲೆ ರಾಮಚಂದ್ರ ಶರ್ಮಾ ಕೂಡ ಕಾವ್ಯದ ಜೊತೆಗೆ ಅವರ ಕಥೆಗಳನ್ನು ಕೂಡ ಬರೆದಂಥವ್ರು. ಹೀಗೆ ನಾನು ಇದನ್ನೆಲ್ಲ ಯಾಕೆ ಒಟ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಕಾಲಘಟ್ಟದಲ್ಲಿ ಬರೆಯೋಕ್ಕೆ ಶುರುವಾದಂಥ ಕಾಸ್ನೀಸರಿಗೆ ಈ ಥರದ್ದೇನಾದರೂ ಪ್ರಭಾವ ಇತ್ತ. ಅನಾಥ ಪ್ರಜ್ಞೆಗಳು ಇವೆಲ್ಲ ಕಾಡುವ ನವ್ಯದ ಸಂದರ್ಭದಲ್ಲಿ ಒಂಟಿತನಗಳು ಈ ಥರದ್ದೆಲ್ಲ. ಬಟ್ ಸತ್ಯನಾರಾಯಣ ಅವರು ಮಾತಾಡುವಾಗ ಸ್ಪಷ್ಟವಾಗಿ ಅವ್ರ ಕೌಟುಂಬಿಕ ಚೌಕಟ್ಟನ್ನು ಮೀರಿ ಹೊರಗಡೆ ಹೋಗದಾಗೆ ಕಥೆಗಳ ಸಂರಚನೆ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ನಿಜ ಸರ್. ಒಂದು ನಾವು ಅಧ್ಯಯನದ ಅನುಕೂಲಕ್ಕಾಗಿ ನಾವು ಈ ವಿಭಾಗಗಳನ್ನು ಮಾಡಿಕೊಂಡಿದ್ದಾಗ್ಯೂ ಆದರೆ ಹಳ್ಳಿಯಾಜಿಯ ಪ್ರಶ್ನೆಗಳು ಬಂದಾಗ ಏನು ನವ್ಯ ಯೋಚನೆ ಮಾಡ್ತಾ ಇತ್ತು, ಅನಾಥತೆ, ಪರಕೀಯತೆ, ಅಸಂಗತತೆ ಏನು ಧ್ಯಾನಿಸ್ತಾ ಇತ್ತು, ಬಹುಪಾಲು ಅವುಗಳ ಎಲ್ಲ ರೂಪಗಳು ನಮ್ಮ ಕಾಸ್ನೀಸರ ಕಥೆಗಳಲ್ಲಿ ಮತ್ತೆ ಕಾಣ್ತಾ ಇರ್ತವೆ. ಕಥನಗಾರಿಕೆ ಮತ್ತು ವಸ್ತುವಿನ ಆಯ್ಕೆ ಮತ್ತು ಅದನ್ನು ವಿಸ್ತರಿಸುವ ಕ್ರಮ ಮತ್ತು ಸಮರ್ಥವಾಗಿ ಅದನ್ನು ಕಟ್ಟಿಕೊಡುವ ರೂಪದಲ್ಲಿ ತುಂಬ ಅದ್ಭುತವಾದಂಥ ರಚನೆಕಾರರು ಕಾಸ್ನೀಸರು. ಒಂದು ಸಣ್ಣ ಸಂಗತಿಯನ್ನು ಅಷ್ಟು ಕಣ್ಣುಗಳಿಂದ ಕಟ್ಟುವಂಥದ್ದಿಲ್ಲ. ಬಸ್ ಅವರವರ ಆಯಾಯ ಪಾತ್ರಗಳ ಮೂಲಕನೇ ಒಂದು ಸಂಗತಿಯನ್ನು ಅವರು ಚಿತ್ರಿಸ್ತಾ ಹೋಗ್ತಾರೆ. ತಂದೆ ನೋಡಿದಾಗ ಆ ಘಟನೆ ಹೆಂಗೆ ಕಾಣ್ತಾ ಇತ್ತು, ತಾಯಿ ನೋಡಿದಾಗ ಹೆಂಗೆ ಕಾಣ್ತಾ ಇತ್ತು, ಮಗ ನೋಡಿದಾಗ ಹೆಂಗೆ ಕಾಣ್ತು, ಹುಚ್ಚಿಯಾದ ತಂಗಿ ನೋಡಿದಾಗ ಹಿಂಗೆಲ್ಲ ಕಟ್ಕೊಡ್ತಾ ಇರ್ತಾರೆ. ಹಾಗೆ ಕಟ್ಕೊಡ್ತಾ ಎಲ್ಲಿಗೆ ತಲುಪುತ್ತೆ ಅಂದರೆ ಯಾವುದೋ ಒಂದು ಅಪರಿಚಿತ ವ್ಯಕ್ತಿಯೂ ಮಾತಾಡಬಹುದಾದ್ದು. ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ತಂದೆಯ ಬಗ್ಗೆ ಚರಿತ್ರೆಯನ್ನು ಕಟ್ಕೊಡ್ತಾನೆ. ಅವನ ಅಪರಿಚಿತ ವ್ಯಕ್ತಿ ಅವನು ತಂದೆಯ ಬಗ್ಗೆ ಚರಿತ್ರೆಯನ್ನು ಕಟ್ಕೊಡ್ತಾ ಇರ್ತಾನೆ. ಅಂದರೆ ಯಾಕೆ ಈ ಅನಾಥತೆಯ ಸಂಕಟಗಳು, ಕುಟುಂಬದಲ್ಲಿ ಆಗಿರಬಹುದಾದ ವಿಘಟನೆಗಳು ಮತ್ತು ಯಂತ್ರಿಕ ಅಥವಾ ಯಂತ್ರ ನಾಗರಿಕತೆಯಿಂದ ಆಗಿರುವ ವಿಕ್ಷಿಪ್ತತೆಗಳನ್ನು ಇವರ ಕಥೆಗಳು ಅರಿವಿಗೆ ಬಾರದೆಯೋ ಅಥವಾ ಅರಿವಿಗೆ ಬಂದೋ ಮತ್ತೆ ಬರ್ತಾರೆ. ನಾನು ಇದನ್ನು ಕೇವಲ ತಬ್ಬಲಿಗಳು ಬೇಡಿಕೊಂಡವರು ಈ ಕಥೆಗಳಿಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ನಾನು. ಆದರೆ ನಾನು ಮಣ್ಣಿನ ಮಕ್ಕಳು ಈಗೂ ಇರಬಹುದು ಅಥವಾ ಅಶ್ವರೋಹಿಣಿ ಕಥೆ ಈ ಥರ ಕನೆಕ್ಟ್ ಮಾಡೋಣ. ನಾನು ಮಣ್ಣಿನ ಮಕ್ಕಳಿಗೂ ಈಗೂ ಇರಬಹುದು ಬೇರೆ ಭಿನ್ನೆಯ ಕಥೆಗಳು. ಆದರೆ ನಾವು ಹೆಚ್ಚು ಇಡೀ ನಮ್ಮ ವಿಮರ್ಶೆಗಳಲ್ಲಿ ತಪ್ಪಲಿಗಳನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಸೊ ತಪ್ಪಲಿಗಳು ಅನ್ನುವ ಕಥೆ ಸಂಪೂರ್ಣವಾಗಿ ನಾವು ಏನು ಹೇಳ್ತಾ ಇದ್ದೀವಿ ನವ್ಯ ಕಾಲಘಟ್ಟದ ಒಟ್ಟು ಆಶಯಗಳು, ಒಟ್ಟು ಧೋರಣೆಗಳು ಏನು ಅಂತ ಹೇಳ್ತಿದ್ದೀವಲ್ಲ ಆ ಎಲ್ಲ ನಿಲುವುಗಳು ಯಾಕೆ ಅಂತಂದರೆ ನವ್ಯ ಹೆಚ್ಚು ಧ್ಯಾನಿಸುತ್ತೀನಿ ನಗರ ಕೇಂದ್ರವನ್ನು, ನಗರ ಕೇಂದ್ರದ ಸಂಕಟಗಳನ್ನೇ ಮತ್ತು ನಗರ ಕೇಂದ್ರದ ಆತಂಕಗಳನ್ನು ಧ್ಯಾನಿಸಿದ್ರು. ಬಹುಶಃ ಇವರು ತಪ್ಪಲೆಗಳು ಇರ್ಬೋದು, ಬೇಡಿಕೊಂಡವರು ಇರ್ಬೋದು, ಇವೆಲ್ಲವೂ ಅಥವಾ ಮನನಿಸ ಇರ್ಬೋದು ಅಥವಾ ಇವೆಲ್ಲವೂ ನಾನು ಬಂದ ಹುಡುಗಿ ಅನ್ನೋದು ಒಂದು ಬೆಕ್ಕು ಮತ್ತೆ ಬರ್ತಾ ಇರುತ್ತೆ, ಬೆಕ್ಕಿನ ಸಾವಾಗ್ತಾ ಇರುತ್ತೆ, ಬೆಕ್ಕಿನ ಕೊಲೆ ಆಗ್ತಾ ಇರುತ್ತೆ. ಈ ಥರದ್ದು ಯಾಕೆ ಬರ್ತಾ ಇರುತ್ತೆ ಅಂದರೆ ಬಹುಶಃ ನವ್ಯ ಈ ಥರದ ಸಂಕೇತಗಳ ಮೂಲಕನೇ ಹೇಳುವ ಪ್ರಯತ್ನವನ್ನು ಜಾಸ್ತಿ ಮಾಡ್ತಿದ್ರು. ಆಮೆ, ಬೆಕ್ಕು, ಹಾವು ಇವುಗಳು ಒಂದು ಮೆಟಾಫರಿಕ್ ಆಗಿ ನವ್ಯ ಹೆಚ್ಚು ಧ್ಯಾನಿಸ್ತಾ ಇತ್ತು. ಬಹುಶಃ ಆ ಥರದ ನೆಲೆಯನ್ನೇ ಕಾಸ್ನೀಸರ ಕಥೆಗಳು ನನಗೆ ವೈಯಕ್ತಿಕವಾಗಿ ಕಂಡಿದೆ ಸರ್. ಥ್ಯಾಂಕ್ ಯು. ಅದೇ ನನಗೇನು ಅಂದರೆ ಆಯ್ತು ಮಾತು ಸೇರಿಸ್ಬೇಕು. ನೀವು ನವ್ಯದವ್ರ ಬಗ್ಗೆ ಕೇಳಿದ್ರಿ. ನನ್ನ ಗ್ರಹಿಕೆಗೆ ಬಂದಿದ್ದೇನೆಂದರೆ ನವ್ಯದವರಲ್ಲಿ ಏಕಾಕಿತನ ಅನ್ನೋದು, ಒಂದು ಯಾತನೆ ಅನ್ನೋದು ಅದು ಸಂದರ್ಭ ಸೃಷ್ಟಿಸುತ್ತೆ. ಆ ಸಂದರ್ಭ ಸೃಷ್ಟಿ ಮಾಡೋದು ಅಥವಾ ಅವನ ವ್ಯಕ್ತಿತ್ವದಲ್ಲೇ ಅವನ ವ್ಯಕ್ತಿತ್ವ ಸೃಷ್ಟಿ ಮಾಡುತ್ತೆ. ಅವನ ವ್ಯಕ್ತಿತ್ವದ ದೋಷವೋ ಶಕ್ತಿಯೋ ಏನಂತ ಆಗಲ್ಲ, ಆ ಡಿಫ್ರೆನ್ಸ್ ಮಾಡಲ್ಲ. ಆದರೆ ಆ ವ್ಯಕ್ತಿತ್ವದ ಕಾರಣಕ್ಕಾಗಿ ಅಲ್ಲಿ ಏಕಾಕಿತನ ಇದೆ. ಆದರೆ ಕಾಸ್ನೀಸರಲ್ಲಿ ನನ್ನ ಗ್ರಹಿಕೆಗೆ ಬಂದಿರೋದು ಅಲ್ಲಿದೆ ಯಾತನೆ, ಅಲ್ಲಿ ಸ್ಥಾಯಿಯಾಗಿದೆ. ಯಾಕಿದೆ? ಆ ಸಂದರ್ಭ ಸೃಷ್ಟಿ ಮಾಡಿದ್ಯಾ ಗೊತ್ತಿಲ್ಲ, ಆ ವ್ಯಕ್ತಿತ್ವ ಸೃಷ್ಟಿ ಮಾಡಿದ್ಯಾ ಅದು ಬಹುತೇಕ ಇಲ್ಲ. ಆದರೆ ಅದು ಇದೆ, ಸ್ಥಾಯಿಯಾಗಿದೆ, ಇಡೀ ಬದುಕಿನಲ್ಲಿ ಇದೆ. ಬಹುತೇಕ ಕಥೆಗಳಲ್ಲಿ ಆ ಯಾತನೆ ಅನ್ನೋದು, ಏಕಾಕಿತನ ಅನ್ನೋದು ಸ್ಥಾಯಿಯಾಗಿದೆ. ಸಂದರ್ಭ ಮತ್ತೆ ವ್ಯಕ್ತಿತ್ವಗಳು ಸೃಷ್ಟಿ ಮಾಡಿದ್ದ ಅಂದರೆ ನವ್ಯದಲ್ಲಿ ಬರುವಷ್ಟು ಸ್ಪಷ್ಟವಾಗಿ ಇಲ್ಲೆಲ್ಲೂ ಸಂದರ್ಭ ಮತ್ತೆ ವ್ಯಕ್ತಿತ್ವಗಳು ಸೃಷ್ಟಿ ಮಾಡ್ಕೊಂಡಿರೋದಲ್ಲ, ಅದು ಸ್ಥಾಯಿಯಾಗಿಯೇ ಇರೋದು ಅನ್ನೋ ರೀತಿಯೇ ಬರುತ್ತೆ ಅಂತ ನನ್ನ ಗ್ರಹಿಕೆಗೆ ಬಂದಿರೋದು ಕಥೆಗಳು. ಒಂದು ಮಾತು ಸೇರಿಸ್ಬೋದಾದ್ರೆ ಕಾಫ್ಕನ
ಕಥೆಗಳನ್ನು ನೀವು ಪರಿಶೀಲಿಸಿದ್ರು ಕೂಡ ಕಾಫ್ಕನು ಇದೇ ರೀತಿಯ ಜಗತ್ತನ್ನು ಕಟ್ಕೊಡ್ತಾನೆ. ನಾವು ಕಾಸ್ನಿಸರ್ನ ನವ್ಯದ ಸಂದರ್ಭದಲ್ಲಿ ಮಾತ್ರ ಇಟ್ಟು ನೋಡೋದ್ರಿಂದ ಅವರ ಕಥೆಗಳಲ್ಲಿ ಮತ್ತು ಅವರ ಚಿಂತನೆಯಲ್ಲಿ ಇರ್ತಕ್ಕಂಥ ಒಂದು ಮೆಟಾಫಿಸಿಕಲ್ ಆಯಾಮ ಏನಿದೆ ಅದನ್ನು ಮರ್ತು ಬಿಡ್ತೀವಿ ಅಂತ ಅನ್ಸುತ್ತೆ. ಅದು ತಬ್ಬಲಿತನ ಅಂತಕ್ಕಂಥದ್ದು ಕಾಲ ಮತ್ತು ದೇಶವನ್ನು ಮತ್ತು ಸಂದರ್ಭವನ್ನು ಮೀರಿದ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅನುಭವಕ್ಕೆ ಬರ್ತಕ್ಕಂಥ ಒಂದು ಮೆಟಾಫಿಸಿಕಲ್ ಸ್ಥಿತಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಅವರ ಕಾಸ್ನೇಸರ ಕಥೆಗಳಲ್ಲಿ ವಿಕ್ಟಿಮ್ಸ್ ಇಲ್ಲ, ತಬ್ಬಲಿತನ, ಎಲ್ಲರೂ ತಬ್ಬಲಿಗೆ, ತಂದೆನೂ ತಬ್ಬಲಿನೇ, ತಾಯಿನೂ ತಬ್ಬಲಿನೇ, ಪರಸ್ಪರ ತಬ್ಬಲಿತನ. ಅದು ಜಗತ್ತಿನಿಂದ ಇರುವ ತಬ್ಬಲಿತನ ಇರ್ಬೋದು, ಸೃಷ್ಟಿಯಿಂದ ಇರ್ತಕ್ಕಂಥ ತಬ್ಬಲಿತನ ಇರ್ಬೋದು, ಸಂಬಂಧಗಳಿರ್ತಕ್ಕಂಥ ತಬ್ಬಲಿತನ ಇರ್ಬೋದು. ಇದೊಂದು ಒಂದು ಮೆಟಾಫಿಸಿಕಲ್ ರಿಯಲೈಸೇಷನ್ನು ಅವರು 54ರಲ್ಲಿ ಬರೆದಂಥ ಪದ್ಯ ಕಥೆಗಳನ್ನ ಬರೆಯೋಕ್ಕಿಂತ ಮುಂಚೆನೇ ಅವ್ರಿಗಿತ್ತು. ಭಾಗ್ಯ ನವ್ಯ ರೈಟರ್ಸ್ನ ನೇಮ್ ಮಾಡಿದ್ರಲ್ಲ, ಅವರಲ್ಲಿ ಈ ಯಾತನೆಯ ಸ್ಥಿತಿ ಅದು ಇದೆಲ್ಲ ಅವರೆಲ್ಲ ಸೋಷಿಯಲ್ ರೈಟರ್ಸ್, ಸಾಮಾಜಿಕ ಬರಹಗಾರರು. ಅವ್ರು ಈ ರೀತಿ ಒಂದು ಮೆಟಾಫಿಸಿಕಲ್ ಡೈಮೆನ್ಷನ್ ಬೇರೆ ಕಥೆಗಾರರು ಇರಲಿಲ್ಲ. ಮತ್ತು ಆ ಮೆಟಾಫಿಸಿಕಲ್ ಡೈಮೆನ್ಷನ್ ಅವ್ರು ಇರೋದ್ರಿಂದ ಹಾಗಂತ ಹೇಳಿದ್ರೆ ಅದನ್ನೇ ಅವ್ರು ಸಮರ್ಥಿಸ್ತಾರೆ ಅಂತಲ್ಲ, ಅದರಿಂದ ನಾವು ಬಿಡುಗಡೆ ಆಗ್ಬೋದು ಅಂತ ಹೇಳಿ ಅನೇಕ ಪಾತ್ರಗಳು ಹಂಬಲಿಸುತ್ತೆ. ಆ ಹಂಬಲವನ್ನು ಕೂಡ ನಾವು ಗುರುತಿಸದೆ ಹೋದರೆ ಕಾಸ್ನಿಸರಿಗೆ ನಾವು ಅನ್ಯಾಯ ಮಾಡ್ತೀವಿ ಮತ್ತು ಅವ್ರನ್ನ ಒಂದು ಸಂದರ್ಭದ ಚೌಕಟ್ಟಿಗೆ ಸಿಕ್ಕಾಕ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ದೃಷ್ಟಿಯಿಂದ ಕೂಡ ನಾವು ಕಾಸ್ನಿಸ್ ನೋಡಬೇಕು. ಅಲ್ಲ, ನನ್ನ ಮಾತೇನು ನವ್ಯಕ್ಕೆ ಸಿಕ್ಸಾಗಬೇಕು ಅನ್ನೋ ಪ್ರಶ್ನೆ ಅಲ್ಲ, ಅದು ಸುಮ್ಮನೆ ಅಲ್ಲ. ಯಾಕಂದರೆ ಆ ಕಾಲಘಟ್ಟ ನೆನಪಾಯಿತು ನನಗೆ, ಅದು ಬರಿತಾ ಇದ್ರು. ನನಗೆ ನೋಡಿ, ಶಾಂತನಾಥ ದೇಸಾಯಿ ಅವರ ಕಥೆಗಳು ಕೂಡ ನನಗೆ ಹಾಗೆ ಅನ್ಸುತ್ತೆ, ಒಂದ್ಸರಿ ಓದಿದಲ್ಲ ನಮಗೆ. ಹಾಗಾಗಿ ಯಶವಂತ ಚಿತ್ತಾರು ಈ ಸಮಕಾಲೀನ ನೆನಪು ಮಾಡಿಕೊಂಡಾಗ ಆ ಪ್ರಶ್ನೆ ಕೆದಕಿದ್ದು. ಬಟ್ ನವ್ಯಕ್ಕೆ ಮಾತ್ರ ನಾವು ಅದನ್ನು ಸ್ಟಿಕನ್ ಆಗಿ ನೋಡೋದು ಕೂಡ ತಪ್ಪು ಅನ್ಸುತ್ತೆ ನನಗೆ. ಅದು ಒಪ್ಕೊಂಡೆ ನಾನು. ಓಕೆ, ಹೇಳಮ್ಮ. ಈ ಕಾಸನೇಸರ ಕಥೆಗಳನ್ನು ನಾನು ಗ್ರಹಿಸಿರುವ ಹಾಗೆ ಅವರು ಯಾವುದನ್ನು, ಯಾವ ಕಥೆಗಳಲ್ಲೂ ಯಾವ ಕಥಾಪಾತ್ರ ಕೂಡ ಯಾವುದನ್ನು ಇದು ತಪ್ಪು ಅಥವಾ ಇದು ಸರಿ ಅನ್ನುವಂತಹ ಜಡ್ಜ್ಮೆಂಟ್ ಕೊಡೋದಿಲ್ಲ. ಇನ್ನೊಂದು, ಯಾವ ಕಥಾಪಾತ್ರಗಳನ್ನು ಅಥವಾ ಯಾವುದೇ ಕಥಾ ಸನ್ನಿವೇಶವನ್ನು ಓದುವಾಗಲೂ ನಾವು ಭಾವೋದ್ವೇಗಕ್ಕೆ ಒಳಗಾಗುವುದಿಲ್ಲ. ಓದುಗರಾದ ನಾವು, ನಮ್ಮ ಮುಂದೆ ಒಂದು ಕನ್ನಡಿ ಹಿಡಿತಾರೆ, ಆ ಕನ್ನಡಿಯಲ್ಲಿ ಇದು ಸತ್ಯ ಮತ್ತು ಇದನ್ನು ನೀವು ಎದುರಿಸಿ ಅನ್ನುವಂತಹ ಒಂದು ಮಾತನ್ನು ಕಾಸನೇಸರು ಹೇಳ್ತಾರೆ ಅನ್ನೋಂತ ನನಗೆ ಅನ್ನಿಸ್ತದೆ. ಮತ್ತು ಆ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಿದಾಗ ನಮ್ಮ ಪ್ರತಿಬಿಂಬವೂ ಅಲ್ಲಿ ಕೆಲವೊಂದು ಸಲ ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಇದು ನೀವರು ಮಾತಾಡಿದ್ರು ಮರುವಿಮರ್ಶೆ ಎಲ್ಲ ಬರಬಹುದು ಅಂತ. ನಾನು ಇದರಲ್ಲಿ ಮರು ಓದುವ ಬಗ್ಗೆ ಈ ಕನ್ನಡದಲ್ಲಿ ಬಹುಶಃ ಅಷ್ಟಾಗಿಲ್ಲದ ಒಂದು ವಿಷಯ ಪ್ರಸ್ತಾಪ ಮಾಡೋಕ್ಕೆ ನಾನು ಬಯಸ್ತೀನಿ. ಏನಂದರೆ, ನನಗೆ ಇಷ್ಟು ಮಾತುಗಳನ್ನ ಕೇಳಿದಾಗ ಮತ್ತು ಕಾಸನೇಸರ ಕಥೆಗಳನ್ನು ಓದಿ ಯಶವಂತ ಚಿತ್ತಾರದ ಕಥೆಗಳನ್ನು ಕಾದಂಬರಿ ಓದಿದಾಗ, ಯಶವಂತ ಚಿತ್ತಾರದ ಕಾದಂಬರಿಗಳಲ್ಲಿ ಕಥೆಗಳಲ್ಲಿ ಯಾವ ಥರದ ಒಂದು ಹುಡುಕಾಟ ಮತ್ತು ಯಾವ ಥರದ ಒಂದು ಶಿಕಾರಿ ನೋಡಿ, ನೀವು ಪುರುಷೋತ್ತಮ ಓದಿ ಯಾವುದನ್ನು ಒಂದು ಹುಡುಕಾಟ ಮತ್ತು ಒಂದು ಆತಂಕದ ಸ್ಥಿತಿ, ಮತ್ತೆ ಅಲ್ಲಿ ಪಾತ್ರಗಳು ವೈಯಕ್ತಿಕವಾಗಿ ಮತ್ತೆ ಅದು ಒಂದು ಸಾಮಾಜೀಕರಣಗೊಳ್ಳುವಂಥ ಬೇರೆ ವ್ಯಕ್ತಿಗಳಿಗೆ ಹರಡಿಕೊಳ್ಳುವಂಥ ರೀತಿ, ಅದರಿಂದ ಅವರು ಬದುಕನ್ನು ಶೋಧಿಸುವಂಥ ರೀತಿ ಚಿತ್ತಾರದಲ್ಲಿ ನಾವು ಕಾಣಬಹುದು. ಈ ರೀತಿಯ ಒಂದು ಹುಡುಕಾಟ ಮತ್ತು ಧಾರಣ ಸ್ಥಿತಿ ಇಲ್ಲಿ ಕೂಡ ನಾವು ಕಾಸನೇಸ ಕಥೆಗಳಲ್ಲಿ ಕಾಣ್ತೇವೆ. ಈ ರೀತಿಯ ಒಂದು ಮರು ಓದು ಅಂದರೆ ಈ ಬೇರೆ ಬೇರೆ ಲೇಖಕರನ್ನ ಈ ಬಗೆಯ ಲೇಖಕರ ಮರಗಿನ ಓದಿನ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಇಲ್ಲ ಸರ್, ನನಗೆ ಅನಿಸಿದ್ದು, ನಾನು ಈ ಕಥೆಗಳನ್ನು ಓದಲಿಕ್ಕೆ ಶುರು ಮಾಡಿದಾಗ ಬಹುಶಃ ನಾವು ನವ್ಯನ ಒಂದು ಇದನ್ನು ಇಟ್ಕೊಂಡು ಟ್ರೈ ಮಾಡ್ತಾ ಇದ್ವಿ. ಆದರೆ ನಾನು ಹಾಗೆ ಯೋಚನೆ ಮಾಡಿದ್ಕಿಂತ ಇಡೀ ಇವರ ಕಥನಗಳು ಮತ್ತು ಇವರ ಬರಹದ ಒಳಗಡೆ ಮನುಷ್ಯನ ಇರುವಿಕೆಯನ್ನು ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಮನುಷ್ಯನ ಇರುವಿಕೆಯನ್ನು ಯೋಚನೆ ಮಾಡಿ ಮತ್ತು ಮಾನವೀಯ ಸಂಬಂಧಗಳ ಹುಡುಕಾಟವನ್ನು ಮಾಡ್ತಾ ಇರ್ತಾರೆ. ಆದರೆ ಅವುಗಳನ್ನು ಹುಡುಕಾಟ ಮಾಡ್ತಾ ಇದ್ದಾಗ ನೋವಿನ ಅನುಭವಗಳು ಅಲ್ಲಿ ಬರ್ತವೆ, ಕೌಟುಂಬಿಕ ವೈಷಮ್ಯಗಳು ಅಲ್ಲಿ ಬರ್ತವೆ, ವಿಘಟನೆ, ಸಮಾಜದ ಸಂಕಟಗಳು, ಸಂಕೀರ್ಣತೆಗಳು ಎಲ್ಲವನ್ನು ಓದುಗರ ಮುಂದಿಡ್ತವೆ. ಬಹುಶಃ ಆ ಥರ ಮುಂದಿಡೋದ್ರಿಗೆ ಬಹುಪಾಲು ನಮ್ಮ ಕಾಸನೇಸರು ಮೊದಲ ದರ್ಜೆಯವರಾಗ್ತಾರೆ. ನಿಜ, ತಪ್ಪಲೆಗಳು ಅನ್ನುವ ಕಥೆಯ ಕೊನೆಗೆ ತಪ್ಪಲೆಗಳು ಯಾರು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡ್ರೆ ಅಲ್ಲಿ ಬರುವ ತಂದೆಯೋ, ಅಲ್ಲಿ ಬರುವ ತಾಯಿಯೋ, ಅಥವಾ ಮಗನೋ, ಸೊಸೆಯೋ, ಇವ್ರು ಯಾರು ಅಲ್ಲ. ಸ್ವತಃ ನನ್ನ ಕಾಲಘಟ್ಟದಲ್ಲಿ ನಾವು ಯಾವುದರಿಂದ ವಿಮುಖರಾಗಿದ್ದೀವಿ ಅಥವಾ ಯಾವುದರಿಂದ ಸಂಬಂಧಗಳಿಂದ, ಸಮಾಜಗಳಿಂದ, ಎಲ್ಲಿಂದ ವಿಮುಖರಾಗಿದ್ದೀವಿ, ಬಹುಶಃ ನಾವೆಲ್ಲರೂ ತಪ್ಪುಗಳಾಗಿ ನಿಲ್ತೀವಿ ಅನ್ನೋದನ್ನ ಅದು ತೋರಿಸ್ತಾ ಇದೆ ಅಂತ ನನಗನ್ಸುತ್ತೆ. ಸರ್, ಒಂದು ಕ್ಲಾರಿಫಿಕೇಶನ್ ಹೇಳಬೇಕು ಅಂತ ಅನ್ಸುತ್ತೆ.
ನವ್ಯದ ಪಾರಿಭಾಷಿಕ ಪದಗಳಲ್ಲಿ 2 ಪದಗಳು ಉಪಯೋಗಕ್ಕೆ ಬರ್ತಾ ಇತ್ತು. ಒಂದು ಪರಕೀಯ ಪ್ರಜ್ಞೆ, ಇನ್ನೊಂದು ಅನಾಥ ಪ್ರಜ್ಞೆ ಅಂತ. ಇಲ್ಲಿ ಬರ್ತಾ ಇರುವಂಥದ್ದು ಕಾಸನೀಸರಲ್ಲಿ ಮುಖ್ಯವಾಗಿ ಮನುಷ್ಯನ ಹುಟ್ಟಿನಲ್ಲೇ ಇರುವಂತಹ ಒಂದು ಅನಾಥ ಪ್ರಜ್ಞೆಯ ಪ್ರಶ್ನೆ ಬರುತ್ತೆ. ಆದ್ರಿಂದ ಈ ಹುಟ್ಟಿನಲ್ಲಿ ಬರುವಂಥ ಪ್ರಶ್ನೆಯನ್ನು ಮತ್ತೆ ಅಡಿಗರು ಹೇಳ್ತಾರೆ. ಈಡಿಪಸ್ಸಿನ ಗೂಢ ಪಾಪ ಲೇಪಿತ ನಾನು ಅಂತ ಭೂಮಿಗೀತದಲ್ಲಿ ಬರುತ್ತೆ. ಕಾಸನೀಸರಿಗೂ ಉಳಿದ ನವ್ಯ ಪ್ರಜ್ಞೆಯಲ್ಲಿ ಅಸ್ತಿತ್ವವಾದದ ನೆಲೆಯಲ್ಲಿ ನೀವು ನೋಡ್ತಿದ್ರಿ. ಇದಕ್ಕೆ ಇವನೇ ಜವಾಬ್ದಾರಿ ಕಾಸನೀಸನ ಎಲ್ಲ. ಆದ್ರಿಂದಲೇ ಸತ್ಯನಾರಾಯಣ ಮೆಟಾಫಿಸಿಕಲ್ ಅಂತ ಹೇಳುವ ಲೆವೆಲ್ ಅಂತ ಹೇಳೋ ವರ್ಡನ್ನು ಉಪಯೋಗಿಸಿದ್ವಿ. ಅದಕ್ಕೆ ಮನುಷ್ಯನ ಅಸ್ತಿತ್ವಕ್ಕೆ ಅವನೇ ಜವಾಬ್ದಾರಿ. ಉಳಿದ ಕಡೆ ಅಸ್ತಿತ್ವವಾದದಲ್ಲಿ ಬಿನಾಂಡ್ ಇಂಡಿಫರೆನ್ಸ್ ಆಫ್ ನೇಚರ್ ಇದೆಯಲ್ಲ, ಪ್ರಕೃತಿಯ ಒಂದು ಪ್ರಚ್ಛನ್ನ ಔದಾಸೀನ್ಯ ಹುಟ್ಟಿದ ಮೇಲೆ ಮನುಷ್ಯನ ಬಗ್ಗೆ ಇರೋದು. ಯಾಕಂದ್ರೆ ಹುಟ್ಟು, ಬೆಳವಣಿಗೆ, ಪ್ರತ್ಯುತ್ಪನ್ನ, ಸಾವು, ಈ 4 ಹಂತದಲ್ಲಿ ಹುಟ್ಟು ಆದ್ರೆ ಮತ್ತೆ ಬೆಳೆಯೋದು, ಪ್ರತ್ಯುತ್ಪನ್ನ, ಸಾವಿನ ಸ್ಥಿತಿ ಬಗ್ಗೆ ಪ್ರಕೃತಿಗೆ ಯಾವ ರೀತಿಯ ಕನ್ಸರ್ನ್ ಇಲ್ಲ. ಇದು ಆ ಇಡೀ ತಾತ್ವಿಕತೆಯ ಒಳಗಿರೋದು. ಆದ್ರಿಂದ ದಯಮಾಡಿ ವೇದಿಕೆಗೆ ಬಂದು ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಅಂತ ಅವರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಕೆ ಸತ್ಯನಾರಾಯಣರವರು. ಧನ್ಯವಾದಗಳು ಸರ್. ಫಾತಿಮಾ ರವಿಯಾ. ಧನ್ಯವಾದಗಳು ಮೇಡಮ್. ರವಿಕುಮಾರ್ ನೇಹಾ. ಧನ್ಯವಾದಗಳು ಸರ್. ಅಕ್ಷತಾ ಮುಂಚನಕುಂಟೆ. ಧನ್ಯವಾದಗಳು ಮೇಡಮ್. ಈ 5 ಗೋಷ್ಠಿಗಳು ಅರ್ಥಪೂರ್ಣವಾಗಿ ಯಶಸ್ವಿ ಕಂಡಿವೆ.